ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕತೆ ಅನ್ನೋದು ನಮ್ಮ ಮನಸ್ಸನ್ನು ಆವರಿಸಿದಾಗ ಅದನ್ನು ಧ್ಯಾನದ ಮೂಲಕ, ಭಗವಂತನ ನಾಮ ಜಪದ ಮೂಲಕ, ಗುರುವನ್ನು ಒಲಿಸಿಕೊಳ್ಳುವ ಮೂಲಕ ಅದನ್ನು ನಾಶಪಡಿಸ್ಕೊಳ್ಬಹುದು ಸ್ನೇಹಿತರೆ. ಯಾರ ಮನಸ್ಸು ದೃಢ ಚಿತ್ತದಿಂದ ಇರುತ್ತೋ, ಭಗವಂತನಲ್ಲಿ ಏಕಾಗ್ರತೆಯನ್ನು ಹೊಂದಿರುತ್ತೋ, ಯಾರು ಸಕಾರಾತ್ಮಕ ಆಲೋಚನೆಗಳನ್ನು ಸದಾ ಮಾಡ್ತಾ ಇರ್ತಾರೋ ಅಂಥವರ ಹತ್ತಿರ ಈ ನಕಾರಾತ್ಮಕತೆ ಅನ್ನೋದು, ಕೆಟ್ಟ ಶಕ್ತಿಗಳ ಪ್ರಭಾವ ಅಷ್ಟಾಗಿ ಬೀರೋದಿಲ್ಲ ಸ್ನೇಹಿತರೆ. ಅದೇ ಜೀವನದಲ್ಲಿ ಒತ್ತಡ, ಸಮಸ್ಯೆ, ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ, ದುಃಖಗಳನ್ನು ಅನುಭವಿಸ್ತಾ ಇರ್ತಾರಲ್ಲ, ಮನಸ್ಸು ಬಹಳ ದುರ್ಬಲವಾಗಿರುತ್ತೆ. ಯಾಕಂದರೆ ಅವ್ರು ಬಹಳ ನೊಂದಿರ್ತಾರೆ, ಜೀವನದಲ್ಲಿ ನಿರಾಸೆಗಳನ್ನು, ನೋವುಗಳನ್ನು, ಕಷ್ಟಗಳನ್ನು, ದುಃಖಗಳನ್ನು ಅನುಭವಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಚಿಂತೆಗೊಳಗಾಗಿ ದುರ್ಬಲರಾಗ್ತಾ ಹೋಗ್ತಾರೆ. ಯಾವುದ್ರ ಮೇಲೂ ನಂಬಿಕೆನೇ ಇರೋದಿಲ್ಲ ಅವರಿಗೆ. ತಮಗೆ ಬಂದಿರುವ ಕಷ್ಟಗಳಿಂದ ಅವರಿಗೆ ದೇವರ ಮೇಲೂ ಕೂಡ ಸ್ವಲ್ಪ ನಂಬಿಕೆಯನ್ನು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲೇ ಯಾರಾದರೂ ನಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ, ಮಾಟ ಮಂತ್ರ ಕೆಟ್ಟ ಶಕ್ತಿಗಳ ಪ್ರಯೋಗ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರ್ತಾ ಇದ್ದಾರೆ ಅಂದರೆ ನಾವು ಅವುಗಳ ಶಕ್ತಿಗೆ ಬೇಗನೆ ಪ್ರಭಾವಿತರಾಗಿ ಆಗ ಆ ಶಕ್ತಿಗಳು ನಮ್ಮ ಜೀವನದ ಮೇಲೆ ಇನ್ನೂ ಹೆಚ್ಚಿನ ಪರಿಣಾಮವನ್ನು ಬೀರಲಿಕ್ಕೆ ಶುರು ಮಾಡ್ತವೆ ಸ್ನೇಹಿತರೆ. ಹಾಗಾಗಿ ಯಾವತ್ತಿಗೂ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು. ಕೆಟ್ಟ ಶಕ್ತಿ ಎಷ್ಟಿದೆಯೋ ಒಳ್ಳೆಯ ಶಕ್ತಿ ಕೂಡ ಅಷ್ಟೇ ಇದೆ. ಅಥರ್ವ ವೇದದಲ್ಲಿ ಕೂಡ ತಂತ್ರಸಾರದ ಬಗ್ಗೆನೇ ತಿಳಿಸಿದ್ದಾರೆ ಸ್ನೇಹಿತರೆ. ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ಒಳ್ಳೆಯದಾಗತ್ತೆ. ಹಾಗೆ ಅದನ್ನು ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಅದು ಅವರನ್ನು ಹಾಳು ಮಾಡುತ್ತೆ ಸ್ನೇಹಿತರೆ. ಶಿವನ ರಚನೆಯಲ್ಲಿರುವ ತಂತ್ರಸಾರದ ಪುಸ್ತಕದಲ್ಲೂ ಕೂಡ 80ರಷ್ಟು ಶುಭ ಫಲಗಳನ್ನು ಆ ತಂತ್ರಸಾರ ಹೊಂದಿದ್ರೆ 20ರಷ್ಟು ತಾಂತ್ರಿಕ ವಿದ್ಯೆಗಳ ಬಗ್ಗೆ ಅಲ್ಲಿ ಬರೆಯಲಾಗಿದೆ ಸ್ನೇಹಿತರೆ. ಇದೇ 20ರಷ್ಟು ಭಾಗವನ್ನು ಕೆಲವರು ಸ್ವಾರ್ಥಿಗಳು ಉಪಯೋಗಿಸ್ಕೊಂಡು ತಮ್ಮ ಹಿತ ಬಂಧುಗಳ ಮೇಲಾಗಿರ್ಬೋದು, ಯಾರಾದ್ರೂ ಹತ್ರ ಜಗಳ ಮಾಡ್ಕೊಂಡಾಗಿರ್ಬೋದು, ಇಲ್ಲ ಯಾರೋ ಉದ್ಧಾರ ಆಗ್ತಾ ಇದ್ದಾರೆ, ಒಳ್ಳೆ ಗೆಲುವನ್ನು ಪಡಿತಾ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಚೆನ್ನಾಗಿ ಸಮೃದ್ಧಿಯಾಗಿ ಜೀವನ ನಡೆಸ್ತಾ ಇದ್ದಾರೆ, ಸುಖವಾಗಿದ್ದಾರೆ, ಸಂತೋಷವಾಗಿದ್ದಾರೆ, ನಗ್ನಗ್ತಾ ಇದ್ದಾರೆ ಅಂದಾಗ ಅಂತಹವರ ಮೇಲೆ ಇಂಥ ತಂತ್ರಸಾರದ ಪ್ರಯೋಗವನ್ನು ಮಾಡಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಆಗ ನಮಗೆ ದೇವರನ್ನ ಪೂಜಿಸಲಿಕ್ಕೆ ಮನಸ್ಸಾಗೋದಿಲ್ಲ. ಸದಾ ಆಲಸ್ಯ, ಸೋಮಾರಿತನ ಕಾಡ್ತಾ ಇರುತ್ತೆ. ಎಷ್ಟು ಮಾಡಿದ್ರು ಅಷ್ಟೇ ಬಿಡು ಅಂತೇಳಿ ನಮ್ಮನ್ನು ನಾವು ಒಪ್ಪಿಸ್ಲಿಕ್ಕೆ ಶುರುವಾಗ್ತೀವಿ. ಒಟ್ಟಾರೆಯಾಗಿ ಮಂಕು ಕೌದಂಗಾಗಿ ಏನನ್ನೂ ಮಾಡಲಿಕ್ಕೆ ನಮಗೆ ದಾರಿನೂ ಸಿಗೋದಿಲ್ಲ, ನಾವು ಮಾಡ್ಕೊಳ್ಳೋದು ಇಲ್ಲ. ಅಷ್ಟರ ಮಟ್ಟಿಗೆ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಅಷ್ಟರ ಮಟ್ಟಿಗೆ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಮತ್ತು ನಮ್ಮ ಮನೆಯನ್ನು ಸೆಳೆದಿರುತ್ತೆ ಸ್ನೇಹಿತರೆ, ವಶಪಡಿಸ್ಕೊಂಡಿರುತ್ತೆ. ಈ ಸಂದರ್ಭದಲ್ಲಿ ನಾವು ಏನೇ ಕೆಲಸ ಮಾಡ್ಲಿಕ್ಕೆ ಹೊರಟರು ಅಡೆತಡೆ ಉಂಟಾಗ್ತಾ ಇರುತ್ತೆ. ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಆಗೋದೇ ಇಲ್ಲ. ಎಷ್ಟೇ ದುಡಿದ್ರೂ ಕೂಡ ನೆಮ್ಮದಿ ಇರೋದಿಲ್ಲ, ಮನಸ್ಸು ಲವಲವಿಕೆಯಿಂದ ಇರೋದೇ ಇಲ್ಲ. ಹಾಗೆ ಮನೆಯಲ್ಲೂ ಕೂಡ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ, ಹೊಂದಾಣಿಕೆನೇ ಇರೋದಿಲ್ಲ. ಎತ್ತು ಏರಿಗೆ ಅಂದರೆ ಕೋಣ ನೀರಿಗೆ ಅನ್ನಂಗೆ ಪದೇ ಒಬ್ಬರ ಮಾತಿಗೆ ಒಬ್ಬರು ವಿರೋಧವನ್ನು ವ್ಯಕ್ತಪಡಿಸಿ ಆ ಮನೆಯಲ್ಲಿ ಸದಾ ಕಿರಿಕಿರಿ ಜಗಳ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಇದೆಲ್ಲ ಆಗೋದು ಆ ಮನೆಯ ಮೇಲೆ ಹಾಗೂ ಆ ಮನುಷ್ಯರ ಮೇಲೆ ನಕಾರಾತ್ಮಕತೆ, ಕೆಟ್ಟ ತಂತ್ರಸಾರದ ಪ್ರಯೋಗ ಆದಾಗ, ಕೆಟ್ಟ ದೃಷ್ಟಿ ಬಿದ್ದಾಗ ಸ್ನೇಹಿತರೆ. ಇಂತಹ ಸಮಯದಲ್ಲಿ ಭಗವಂತ ನಮ್ಮನ್ನು ರಕ್ಷಿಸೋದಿಲ್ವಾ? ನಾವು ಪೂಜಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಒಬ್ಬರು ಪೂಜಿಸ್ತಾ ಇದ್ದೀವಿ ಎಲ್ಲ ಸರಿಯಾಗಲಿ ಅಂತ ಹೇಳಿ, ಆದರೆ ಇನ್ನು ಉಳಿದವರೆಲ್ಲ ಆ ನಕಾರಾತ್ಮಕತೆಯ ವಶಕ್ಕೆ ಒಳಗಾಗಿರ್ತಾರೆ. ನಮ್ಮ ಮನೆಯೂ ಕೂಡ ಆ ನಕಾರಾತ್ಮಕತೆಯ ಅಂದರೆ ಕೆಟ್ಟ ದೃಷ್ಟಿಯ ವಶಕ್ಕೆ ಒಳಗಾಗಿರುತ್ತೆ ಸ್ನೇಹಿತರೆ. ಇಂತಹ ಸಂದರ್ಭದಲ್ಲಿ ನಾವು ಎಷ್ಟೇ ಹೋರಾಟ ನಡೆಸಿದರೂ ಕೂಡ ಅದು ನಮ್ಮ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ, ತಾನು ಗೆಲ್ಲಿಕ್ಕೋಸ್ಕರ. ಹಾಗಾಗಿ ಸ್ನೇಹಿತರೆ, ನಾವು ಭಗವಂತನನ್ನು ಆರಾಧನೆ ಮಾಡುವ ನಿಟ್ಟಿನಲ್ಲಿ ಸರಳವಾದ ಪರಿಹಾರಗಳನ್ನು ನಾವು ಮಾಡಿಕೊಂಡು ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಹೊರಗೆ ಹಾಕ್ತಾನೆ ಇರಬೇಕು. ದಿನನಿತ್ಯ ನಾವು ಹೇಗೆ ಮನೆಯನ್ನು ಶುದ್ಧವಾಗಿಟ್ಕೊಳ್ಳೋಕ್ಕೋಸ್ಕರ ನಾವು ಯಾವ ರೀತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ತೀವಿ, ಹಾಗೆ ನೆಲ ಒರೆಸ್ತೀವಿ, ಅದೇ ರೀತಿ ನಾವು ಈ ನೆಗೆಟಿವ್ ಎನರ್ಜಿಯನ್ನು ದಿನನಿತ್ಯ ಹೊರಗೆ ಹಾಕಲೇಬೇಕು ಸ್ನೇಹಿತರೆ. ನಾವು ಕೂಡ ಸ್ವಚ್ಛವಾಗಿರ್ಲಿಕ್ಕೆ ದಿನನಿತ್ಯ ಸ್ನಾನ ಮಾಡ್ತೀವಿ, ಒಳ್ಳೆಯ ಶುದ್ಧವಾದ ಮಡಿ ಬಟ್ಟೆಯನ್ನು ತರಿಸ್ತೀವಲ್ವಾ, ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಹೇಗೆ ಒಳ್ಳೊಳ್ಳೆ ಆಹಾರಗಳನ್ನು ತಿಂತೀವೋ ಅದೇ ರೀತಿ ನಮ್ಮ ಮನೆಯ ಮೇಲೆ ಬಿದ್ದಿರುವ ಹಾಗೆ ನಮ್ಮ ಕುಟುಂಬದ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿಯನ್ನು ಕೂಡ ಹೊರಗೆ ಹಾಕ್ಬೋದು ಸ್ನೇಹಿತರೆ. ಸಣ್ಣ ಪರಿಹಾರಗಳನ್ನು ನಾನು ತಿಳಿಸ್ತೇನೆ ಅಂತ ಹೇಳಿದ್ದೆ, ಅದರ ಪ್ರಕಾರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೆಟ್ಟದಾದ ತಾಂತ್ರಿಕ ಪ್ರಯೋಗ ನಮ್ಮ ಮನೆಯಲ್ಲಿ, ನಮ್ಮ ಮನೆಯವರ ಮೇಲೆ ನಡೆದಿದೆ ಅಂತ ಹೇಳಿ ನಾವು ಹೇಗೆ ತಿಳ್ಕೊಳ್ಬೇಕು? ಕೆಲವೊಂದು ಸೂಚನೆ ನಮಗೆ ಸಿಗುತ್ತೆ ಸ್ನೇಹಿತರೆ. ಈ ಪ್ರಕೃತಿ ನಮಗೆ ಕೊಡುತ್ತೆ. ಒಳ್ಳೆಯದಾಗುವ ಸೂಚನೆಯನ್ನು ಕೊಡುತ್ತೆ, ಹಾಗೆ ಕೆಟ್ಟದಾಗಿರುವ ಸೂಚನೆಯನ್ನು ಅದು ಕೊಡ್ತಾ ಇರುತ್ತೆ ಸ್ನೇಹಿತರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಾವು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀವಲ್ವಾ, ಆ ತುಳಸಿ ಗಿಡದ ರಂಬೆ ಕೊಂಬೆಗಳು ಒಣಗಲಿಕ್ಕೆ ಶುರುವಾಗ್ತವೆ. ತುಂಬ ಸಂಪಾಗಿ ಬೆಳೆದಿರುತ್ತೆ. ಇದ್ದಕ್ಕಿದ್ದ ಹಾಗೆ ಆ ತುಳಸಿಯ ಗಿಡದಲ್ಲಿ ಒಂದು ರಂಬೆ ಒಣಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದು ನೆಗೆಟಿವ್ ಎನರ್ಜಿ ಅಂತಲೇ ತಿಳ್ಕೊಬೇಕು ಸ್ನೇಹಿತರೆ. ಅಂದರೆ ಆ ತುಳಸಿ ಮಾತೆನ ನಾವು ದಿನನಿತ್ಯ ಪೂಜಿಸ್ತಾ ಇರ್ತೀವಲ್ವ, ಆ ತುಳಸಿಯ ಗಿಡ ನಮ್ಮನ್ನು ಸಂರಕ್ಷಿಸಲಿಕ್ಕೋಸ್ಕರ, ನಮ್ಮ ಕುಟುಂಬವನ್ನು ಕಾಪಾಡಲಿಕ್ಕೋಸ್ಕರ ನೆಗೆಟಿವ್ ಎನರ್ಜಿನ ತನ್ನ ಮೇಲೆ ತಗೊಂಡಿರುತ್ತೆ. ಅದರಿಂದ ಆ ತುಳಸಿಯ ಒಂದು ರಂಬೆ ಮಾತ್ರ ಒಣಗಿರುತ್ತೆ, ಎಲ್ಲ ಭಾಗ ಚೆನ್ನಾಗಿರುತ್ತೆ. ನಮ್ಮ ಮೇಲಿರುವ ದೋಷಗಳನ್ನು ಆ ತುಳಸಿಯ ಗಿಡ ತಗೊಂಡಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿಯ ಗಿಡ ಇರಬೇಕು. ತುಳಸಿ
ತುಳಸಿಯ ಪೂಜೆ ನಡಿಬೇಕು. ಹಾಗೆ ಪ್ರತಿನಿತ್ಯ ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ನಾವು ತುಳಸಿಯ ಮುಂದೆ, ತುಳಸಿಯ ಬೃಂದಾವನದ ಮುಂದೆ ಒಂದು ದೀಪವನ್ನು ಬೆಳಗಿಸೋದಂತೂ ಮರಿಬಾರದು ಸ್ನೇಹಿತರೆ. ಜೋಡಿಯಾದ ತುಪ್ಪದ ದೀಪಗಳನ್ನಾದರೂ ಬೆಳಗಿಸಿ, ಇಲ್ಲ ಒಂದು ತುಪ್ಪದ ದೀಪವನ್ನಾದರೂ ಬೆಳಗಿಸಿ, ಇಲ್ಲ ಕೊಬ್ಬರಿ ಎಣ್ಣೆಯಿಂದ ಕೂಡ ದೀಪವನ್ನು ಬೆಳಗಿಸಬೇಕು ಸ್ನೇಹಿತರೆ. ಇದು ಅತ್ಯಂತ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾವು ಒಂದು ದೃಷ್ಟಿಯನ್ನು ತೆಗಿಲಿಕ್ಕೆ ತೆಂಗಿನಕಾಯಿನ ಉಪಯೋಗಿಸ್ತೀವಿ, ಹಾಗೆ ಅದರ ಚಿಪ್ಪನ್ನು ಉಪಯೋಗಿಸ್ತೀವಲ್ವಾ. ಎಣ್ಣೆಯಲ್ಲಿ ದೃಷ್ಟಿಯನ್ನು ತೆಗೆದು ಹಾಕುವ ಶಕ್ತಿ ಇರುತ್ತೆ. ಅಂದ್ರೆ ಮನೆಯಿಂದ ನಕಾರಾತ್ಮಕತೆಯನ್ನ ಹೊರಗೋಡಿಸುವ ಶಕ್ತಿ ಆ ತೆಂಗಿನಕಾಯಿಯ ಎಣ್ಣೆಯಲ್ಲಿರುತ್ತೆ. ಹಾಗಾಗಿ ಆ ದೀಪ ಮನೆಯಲ್ಲಿ ಉರಿದಾಗ, ತುಳಸಿಯ ಬೃಂದಾವನದ ಹತ್ರ ಕೊಬ್ಬರಿ ಎಣ್ಣೆಯ ದೀಪವನ್ನು ಬೆಳಗಿಸಿದಾಗ ಅದು ನಮ್ಮ ಮನೆಯಲ್ಲಿರುವ ಸುತ್ತಮುತ್ತ ವಾತಾವರಣದಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ ಆ ಎಣ್ಣೆಯ ಒಂದು ಅದ್ಭುತವಾದ ವಾಸನೆಯಿಂದ. ಹಾಗಾಗಿ ಸ್ನೇಹಿತರೆ, ತೆಂಗಿನಕಾಯಿ ಎಣ್ಣೆಯಲ್ಲಿ ದೇವರ ದೀಪವನ್ನು ಬೆಳೆಸಿದರೆ ಅತ್ಯಂತ ಶುಭ ದೇವತೆಗಳನ್ನ ತನ್ನ ವಾಸಸ್ಥಾನವೇ ಆಗಿಸಿಕೊಂಡಿರುವ ಹಸಿವಿನಿಂದ ನಮಗೆ ಆ ತುಪ್ಪ ಸಿಗುತ್ತಲ್ವಾ ಸ್ನೇಹಿತರೆ. ಹಾಗಾಗಿ ಆ ತುಪ್ಪದಿಂದ ಕೂಡ ನಾವು ದೀಪವನ್ನು ಬೆಳಗೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ದೊರಕೋದ್ರ ಜೊತೆಗೆ ನಮ್ಮ ಮನೆಯಲ್ಲಿರುವ ಹಾಗೂ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆ ದೂರವಾಗ್ತಾ ಹೋಗುತ್ತೆ. ಸಕಾರಾತ್ಮಕ ಊರ್ಜೆಗಳು ನಮ್ಮ ಮನೆಯನ್ನ ಸೇರ್ತಾ ಹೋಗ್ತವೆ, ಹಾಗೆ ನಕಾರಾತ್ಮಕ ಊರ್ಜೆಗಳು ನಮ್ಮ ಮನೆಯಿಂದ ಹೊರಗಡೆ ಹೋಗ್ತವೆ ಸ್ನೇಹಿತರೆ. ಹಾಗೆ ಮನೆ ಹತ್ರ ಯಾವುದಾದ್ರೂ ಬಂದು ಕಾಗೆ ಸಾಯೋದು, ಇಲ್ಲ ಗುಬ್ಬಿ ಸಾಯೋದು, ಹೀಗೆ ಮನೆ ಹತ್ರನೇ ಬಂದು ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಪದೇ ಪದೇ ಸಾಯ್ತಾ ಇದ್ದಾವೆ, ಇಲ್ಲ ನಾವು ಸಾಕಿದ ಪ್ರಾಣಿ ಪಕ್ಷಿಗಳೇ ಸಾಯ್ತಾ ಇದ್ದಾವೆ ಅಂದಾಗ ಕೂಡ ನಮ್ಮ ಮನೆಯ ಮೇಲೆ ನಕಾರಾತ್ಮಕತೆ ಆವರಿಸಿದೆ, ಕೆಟ್ಟ ದೃಷ್ಟಿಯ ಪ್ರಭಾವ ಬೀರಿದೆ, ಕೆಟ್ಟ ತಂತ್ರಸಾರ ನಡೆದಿದೆ ನಮ್ಮ ಮೇಲೆ ಅಂತಾನೆ ನಾವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ. ಈ ಸಮಯದಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮನ್ನ ಯಾವುದೋ ಶಕ್ತಿ ಕಾಪಾಡ್ತಾ ಇದೆ, ಪ್ರಾಣಿ ಪಕ್ಷಿಗಳ ಮೇಲೆ ಅದರ ಪ್ರಭಾವ ಬೀರಿ ಈ ರೀತಿಯಾಗಿ ನಮಗೆ ಸೂಚನೆ ಕೊಡ್ತಾ ಇರುತ್ತೆ ಸ್ನೇಹಿತರೆ. ಹಾಗೂ ಮತ್ತೆ ನಮ್ಮ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳಾಗಿರ್ಬೋದು, ಆ ದೋಷಗಳನ್ನ, ಆ ಪ್ರಭಾವವನ್ನು ತಮ್ಮ ಮೇಲೆ ಹೀರ್ಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತವೆ ಸ್ನೇಹಿತರೆ. ಯಾಕಂದ್ರೆ ನಾವು ಅವನ್ನ ಸಾಕಿರ್ತೀವಲ್ವಾ, ಅದರ ಋಣವನ್ನ, ಕೃತಜ್ಞತೆಯನ್ನ ಅವು ಈ ತರ ತೀರಿಸ್ತವೆ ಸ್ನೇಹಿತರೆ. ಹಾಗಾಗಿ ನಾವು ಈ ದೋಷಗಳಿಂದ ಮುಕ್ತರಾಗಬೇಕು ಅಂದ್ರೆ ನಮ್ಮ ಕೈಲಾದ ಮಟ್ಟಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಕೊಡುವ ಅಭ್ಯಾಸವನ್ನ ಯಾವಾಗಲೂ ಸದಾ ಇಟ್ಕೊಳ್ಳೇಬೇಕು ಸ್ನೇಹಿತರೆ. ಇದರಿಂದ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗ್ತವೆ, ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರಕೃತಿಯಿಂದ ನಮಗೆ ರಕ್ಷಣೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಕುಟುಂಬದ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ, ಕೆಟ್ಟ ತಂತ್ರಸಾರದ ಪ್ರಭಾವ ಬೀರಿದೆ ಅಂದಾಗ ನಮ್ಮ ಮನೆಯಲ್ಲಿರುವ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾ ಇರಲ್ಲ, ತುಂಬಾ ಕಿರಿಕಿರಿ ಮಾಡಿ ಅಳ್ತಾ ಇರ್ತಾರೆ. ಅಂದ್ರೆ ನಮ್ಮ ಮನೆಯಲ್ಲಿ ದುಡಿತಾ ಇರೋರಾಗಿರ್ಬೋದು, ಇಲ್ಲ ನಮ್ಮ ಮಕ್ಕಳಾಗಿರ್ಬೋದು, ಕೆಲಸಕ್ಕೆ ಹೋಗದೆ ಆಲಸ್ಯದಿಂದ ವರ್ತನೆ ಮಾಡೋದು, ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊಳ್ಳೋದು, ದುರ್ಬಲತೆಗೆ ಜಾರೋದು, ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗ್ತಾ ಇರ್ತೀವಿ, ಪದೇ ಪದೇ ನಾವು ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ಬರ್ತಾ ಇದೆ ಅಂದ್ರೂ ಕೂಡ ಆ ಮನೆ ಮೇಲೆ ಕೆಟ್ಟ ನಕಾರಾತ್ಮಕ ಶಕ್ತಿಯ ಪ್ರಭಾವ ಬೀರಿದೆ, ಹಾಗೆ ಕೆಟ್ಟ ದೃಷ್ಟಿಗಳ ಪರಿಣಾಮ ಆಗಿದೆ ಅಂತಾನೆ ತಿಳ್ಕೊಬೇಕು ಸ್ನೇಹಿತರೆ. ಇದರಿಂದ ಕೂಡ ಮನೆಗೂ ಹಾಗೂ ಮನೆಯಲ್ಲಿ ವಾಸಿಸುತ್ತಿರುವ ವ್ಯಕ್ತಿಗಳಿಗೂ ಕೂಡ ಮಾನಸಿಕ ಹಾಗೂ ಶಾರೀರಿಕ ಹಾನಿಯಾಗಲು ಶುರುವಾಗುತ್ತೆ. ಎಲ್ಲಾ ಸಮಯದಲ್ಲೂ ಮನಸ್ಸು ಖಿನ್ನತೆಗೆ ಜಾರಿ, ಗೊಂದಲಗಳಿಗೆ ಜಾರಿ, ಚಿಂತೆಗೆ ಜಾರಿ, ಪದೇ ಪದೇ ನಾನು ದುರ್ಬಲ, ನನ್ನಿಂದ ಏನೂ ಆಗೋದಿಲ್ಲ, ಈ ರೀತಿಯ ಮನಸ್ಥಿತಿ ಉಂಟಾಗ್ಲಿಕ್ಕೂ ಕಾರಣ ಕೆಲವೊಂದು ನೆಗೆಟಿವ್ ಎನರ್ಜಿನೇ ನಮ್ಮನ್ನ ಆವರಿಸಿರೋದ್ರಿಂದ ಕೂಡ ಈ ರೀತಿ ಆಗ್ತಾ ಇರುತ್ತೆ ಸ್ನೇಹಿತರೆ. ದೇವರನ್ನ ದಿನನಿತ್ಯ ಪೂಜಿಸ್ತೀವಿ, ನಾಮ ಜಪ ಮಾಡ್ತಾ ಇದ್ದೀವಿ ಅಂದಾಗ್ಲೂ ಕೂಡ ನಮ್ಮ ಮನೆಯಲ್ಲಿ ಈ ರೀತಿ ಕೆಟ್ಟ ದೃಷ್ಟಿ ಬೀರುತ್ತಾ ಅಂದ್ರೆ ಖಂಡಿತವಾಗಿಯೂ ಬೀರುತ್ತೆ ಸ್ನೇಹಿತರೆ. ಒಮ್ಮೊಮ್ಮೆ ನಾವು ಹೊರಗೆ ಹೋಗ್ತೀವಿ, ಆ ಹೊರಗೆ ಹೋದಾಗ ಯಾವುದೋ ಒಂದು ಕೆಟ್ಟ ದೃಷ್ಟಿಗೆ, ಇಲ್ಲ ಅಂದ್ರೆ ಅವರು ನಮ್ಮ ಮೇಲೆ ಏನು ಕೆಟ್ಟ ತಾಂತ್ರಿಕ ಶಕ್ತಿಯ ಪ್ರಯೋಗ ಮಾಡಿರ್ತಾರಲ್ಲ, ಅದು ನಾವು ಮನೆಯಿಂದ ಹೊರಗೆ ಹೋದ ತಕ್ಷಣ ಅದು ನಮ್ಮನ್ನು ಆವರಿಸ್ಬಿಡುತ್ತೆ ಕೆಲವೊಂದು ಸಾರಿ. ಹಾಗಾಗಿ ಸ್ನೇಹಿತರೆ, ನಾವು ಎಷ್ಟಾಗುತ್ತೋ ಅಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೆ ಇರಬೇಕು. ನಕಾರಾತ್ಮಕತೆ ಗೆಲ್ಲುತ್ತೋ, ಭಗವಂತನನ್ನು ನಂಬಿದ ನಾನು ಗೆಲ್ತೀನೋ ಅನ್ನೋ ರೀತಿಯಲ್ಲಿ ನಾವು ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಗುರುವಿನಲ್ಲಿ ಶರಣಾಗಬೇಕು. ಹಾಗೆ ಹನುಮಾನ್ ಚಾಲಿಸವನ್ನು ಪಠಣೆ ಮಾಡಬೇಕು ಸ್ನೇಹಿತರೆ. ಇದರಿಂದ ಬಹಳ ನಮಗೆ ರಕ್ಷಣೆ ಸಿಗುತ್ತೆ. ಇದೆಲ್ಲ ಮಾಡ್ತಾ ಇದ್ರು ಕೂಡ ಮನೆಯಲ್ಲಿ ಇರುವ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಎಲ್ಲ ರಿಪೋರ್ಟ್ಗಳಲ್ಲೂ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಬಂದಿರುತ್ತೆ, ಆದರೂ ಕೂಡ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರ್ತಾರೆ. ಈ ಸಮಯದಲ್ಲೂ ಕೂಡ ಅವರ ಮೇಲೆ ಕೆಟ್ಟ ತಾಂತ್ರಿಕ ಶಕ್ತಿಯ ಪ್ರಯೋಗ ಆಗಿರುತ್ತೆ. ಅವರ ದುರ್ಬಲ ಮನಸ್ಥಿತಿ ಆ ಪ್ರಭಾವಕ್ಕೆ ಒಳಗಾಗಿ ಅವರು ಹಾಸಿಗೆ ಹಿಡಿದಿರ್ತಾರೆ ಸ್ನೇಹಿತರೆ. ಇಂತಹ ಸಂದರ್ಭದಲ್ಲೂ ಕೂಡ ಈ ಜೀವನದಲ್ಲಿ ಏನೂ ಬೇಡಪ್ಪ, ನಮ್ಮ ಜೀವನ ಇಷ್ಟೇ ಅಂತ ಹೇಳಿ ನಾವು ಒಪ್ಕೊಂಡ್ಬಿಡ್ತೀವಿ ಸ್ನೇಹಿತರೆ. ಹಾಗಾಗಿ ಇಂತಹ ಸಮಯದಲ್ಲಿ ಏನು ಮಾಡಬೇಕು ಅಂದರೆ, ಈಗ ಹುಷಾರಿಲ್ಲ ಮನೆಯಲ್ಲಿ ಯಾರಿಗೂ ಅಂದಾಗ ಅವರ ಕೋಣೆಯಲ್ಲಿ, ಅವ್ರು ಮಲಗುವ ಮಂಚದ ಕೆಳಗಾಗಿರ್ಬೋದು, ಇಲ್ಲ ಮಂಚದ ಮೇಲೆ ಮಲಗಲ್ಲ ನೆಲದ ಮೇಲೆ ಮಲಗ್ತೀವಿ ಅಂದರೆ ಅವರ ತಲೆ ದಿಂಬಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಗಾಜಿನ ಲೋಟವನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕಿ ಆ ನೀರನ್ನು ಅವ್ರು ಮಲಗುವ ಕೋಣೆಯಲ್ಲಿ ಒಂದು ಕಡೆ ಇಟ್ಬಿಡ್ಬೇಕು ಸ್ನೇಹಿತರೆ. ದಿನಾ ಇಡಬೇಕು. ಮಾರನೇ ದಿವಸ ಅದನ್ನು ಒಂದು ಗಿಡಕ್ಕೆ ಹಾಕ್ತಾ ಬನ್ನಿರಿ. ಯಾವುದೋ ಒಂದು ಕಾಡು ಜಾತಿಯ ಗಿಡಕ್ಕೆ
ದಿನಕ್ಕೆ ಹಾಕ್ತಾ ಬನ್ರಿ. ನಿಮಗೆ ಗೊತ್ತಾಗುತ್ತೆ ಆ ನೆಗೆಟಿವ್ ಎನರ್ಜಿ, ನಿಮಗೆ ಗೊತ್ತಾಗುತ್ತೆ ಅವರಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದೇ ಅವರಿಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಅಂದರೆ ಆ ಗಿಡ ಒಣಗತ್ತೆ ಸ್ನೇಹಿತರೆ. ಕೇವಲ 7 ದಿನಗಳಲ್ಲಿ ಆ ಗಿಡ ಸಂಪೂರ್ಣವಾಗಿ ಒಣಗುತ್ತೆ. ನೀವು ಕೂಡ ಈ ಪರಿಹಾರವನ್ನು 7 ದಿನಗಳ ಕಾಲ ಮಾಡಬೇಕು ಸ್ನೇಹಿತರೆ. ಗುರುವಾರ ನೀವು ಮಾಡಿದಿರಿ ಅಂದರೆ ಮುಂದಿನ ಬುಧವಾರದವರೆಗೂ ನೀವು ಅದನ್ನು ಮಾಡ್ಕೊಳ್ಬೇಕು. ಇಲ್ಲ ಇವತ್ತು ಭಾನುವಾರ ಮಾಡ್ತೀವಿ ಅಂದರೆ ಮತ್ತೆ ಶನಿವಾರದವರೆಗೂ ಮಾಡಿ ಮುಗಿಸ್ಬೇಕು ಸ್ನೇಹಿತರೆ. ಒಂದ್ಸರಿ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಮಧ್ಯ ಯಾರದ್ದು ಕೆಟ್ಟ ದೃಷ್ಟಿ ಬಿದ್ದಿದೆ, ಆ ಗಂಡ ಹೆಂಡತಿ ಚೆನ್ನಾಗಿರಬಾರ್ದು, ಅವರು ಒಗ್ಗಟ್ಟಿನಿಂದ ಇರಬಾರ್ದು, ಪ್ರೇಮದಿಂದ ಇರಬಾರ್ದು, ಪ್ರೀತಿ ವಿಶ್ವಾಸದಿಂದ ಇರಬಾರ್ದು ಅಂತೇಳಿ ಯಾರೋ ಉದ್ದೇಶಪೂರ್ವಕವಾಗಿ ಕೆಟ್ಟ ತಾಂತ್ರಿಕ ಶಕ್ತಿಗಳ ಪ್ರಯೋಗವನ್ನ ನಮ್ಮ ಮೇಲೆ ಮಾಡಿದ್ದಾರೆ, ಗಂಡ ಹೆಂಡತಿ ಮೇಲೆ ಮಾಡಿದ್ದಾರೆ ಅಂದಾಗ ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಅವರು ಕೂಡ ಒಂದು ಗಾಜಿನ ಲೋಟದಲ್ಲಿ ನೀರು ಹಾಕಿ ಅದರಲ್ಲಿ ಉಪ್ಪು ಹಾಕಿ ಅವ್ರು ಮಲಗುವ ಮಂಚದ ಕೆಳಗೆ ಇಟ್ಕೊಳ್ಬೇಕು. ಇಲ್ಲ ಆ ಮಲಗುವ ರೂಮಿನಲ್ಲಿ ಯಾವುದಾದ್ರೂ ಕಡೆ ಒಂದು ಕಡೆ ಇಟ್ಬಿಡ್ಬೇಕು ಸ್ನೇಹಿತರೆ. ದಿನನಿತ್ಯ ಈ ನೀರನ್ನು ಕೂಡ ಮಾರನೇ ದಿವಸ ಚೆಲ್ತಾ ಹೋಗಬೇಕು, ಮತ್ತೆ ಹೊಸದಾಗಿ ತುಂಬಿಡ್ತಾ ಹೋಗಬೇಕು. ರಾತ್ರಿ ಇಟ್ಟಿದ್ದೀವಿ ಅಂದರೆ ಬೆಳಗ್ಗೆ ಅದನ್ನು ತೆಗೆದು ಚೆಲ್ಲಿ ಬಿಡಬೇಕು, ಮತ್ತೆ ಹೊಸ ನೀರನ್ನು ಇಡಬೇಕು ಸ್ನೇಹಿತರೆ. ಅದೇ ಥರ ಉಪ್ಪು ಹಾಕಿ ಅಂದರೆ ಬಹಳ ಪ್ರಮಾಣದಲ್ಲಿ ಕೆಟ್ಟ ಶಕ್ತಿಗಳ ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡಿದ್ದಾರೆ ಅಂದರೆ ಈ ಉಪ್ಪು ನೀರಿನ ಬಣ್ಣ ಚೇಂಜ್ ಆಗುತ್ತೆ ಸ್ನೇಹಿತರೆ. ಕೆಂಪಾಗುತ್ತೆ, ಹಸಿರಾಗುತ್ತೆ, ಇಲ್ಲ ಅಂದರೆ ರಕ್ತದ ಬಣ್ಣದಲ್ಲೂ ಕೂಡ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ. ಆಗ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ಬಿಡ್ರಿ ನಿಮ್ಮ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರಬಾರ್ದು ಅಂತೇಳಿ ಯಾರೋ ನಿಮ್ಮ ಮೇಲೆ ಕೆಟ್ಟ ಶಕ್ತಿಗಳ ಪ್ರಯೋಗವನ್ನು ಮಾಡಿದ್ದಾರೆ ಅಂತ ಹೇಳಿ ಸ್ನೇಹಿತರೆ. ನೀವು ಇದಕ್ಕೆ ಪರಿಹಾರ ಏನಪ್ಪ ಮಾಡ್ಕೊಳ್ಬೇಕು ಅಂದರೆ ದಿನನಿತ್ಯ ನೀವು ಮಲಗೋಕ್ಕಿಂತ ಮೊದಲೇ ನಿಮ್ಮ ಕೋಣೆಯಲ್ಲಿ ಒಂದು ಗಾಜಿನ ಲೋಟದಲ್ಲಿ ಉಪ್ಪು ಹಾಕಿ ನೀರನ್ನು ಇಡಬೇಕು. ಒಂದು ಶುದ್ಧವಾದ ಜಾಗದಲ್ಲಿ ಒಂದು ಹಣತೆಯನ್ನು ಬೆಳಗಿಸಿ ಇಟ್ಕೊಳ್ಬೇಕು ಸ್ನೇಹಿತರೆ. ಕೊಬ್ಬರೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸ್ಬೇಕು, ಇಲ್ಲ ತುಪ್ಪದ ದೀಪವನ್ನು ಬೆಳಗಿಸಿ ಒಂದು ಕಡೆ ಶುದ್ಧವಾದ ಜಾಗದಲ್ಲಿ ಅದನ್ನು ಇಟ್ಬಿಡ್ರಿ ಸ್ನೇಹಿತರೆ. ಖಂಡಿತ ಅಂದರೆ ಖಂಡಿತ ಅದ್ಭುತವಾಗಿ ನಿಮಗೆ ಇದಕ್ಕೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನೀವೇ ಹೇಳ್ತೀರಾ. ಅಷ್ಟೊಂದು ಗಂಡ ಹೆಂಡತಿಯಲ್ಲಿ ಸಾಮರಸ್ಯ ಪ್ರೀತಿ ಉಂಟಾಗ್ತಾ ಹೋಗುತ್ತೆ. ದಿನನಿತ್ಯ ದಿನ 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 ನಿಮ್ಮ ಸಾಮರಸ್ಯ ಬೆಳೆಯುತ್ತೆ. ದಿನ 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 ಆ ನೆಗೆಟಿವ್ ಎನರ್ಜಿ ತನ್ನಿಂದ ತಾನೇ ದೂರವಾಗ್ತಾ ಹೋಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ದುಡಿಮೆ ಚೆನ್ನಾಗಿದೆ, ಎಲ್ಲ ಸರಿಯಾಗಿತ್ತು, ಇದ್ದಕ್ಕಿದ್ದ ಹಾಗೆ ಏನಾಯಿತೋ ಏನೋ ಈಗ ಕೆಲಸ ಕಾರ್ಯನೂ ಸರಿಯಾಗ್ತಾ ಇಲ್ಲ, ನಮ್ಮ ಮನೆಯವ್ರ ಕೆಲಸನೂ ಕಳ್ಕೊಂಡು ಬಿಟ್ಟಿದ್ದಾರೆ, ಅವರಿಗೂ ಕೂಡ ಎಲ್ಲೂ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ, ಆಲಸ್ಯದಿಂದ ಅವ್ರ ಮನಸ್ಥಿತಿ ತುಂಬಿದೆ, ಕೂತ್ಕೊಂಡಲ್ಲೇ ಕೂತ್ಕೊಂಡಿರ್ತಾರೆ, ಏನೋ ಯೋಚಿಸ್ತಾರೆ, ಇಲ್ಲ ನನಗೆ ಪದೇ ಪದೇ ಆರೋಗ್ಯ ಸರಿ ಇಲ್ಲ ಅಂತೇಳಿ ಕಾರಣ ಕೊಡ್ತಾ ಇದ್ದಾರೆ, ಇಲ್ಲ ಅಂದರೆ ಆದಷ್ಟು ಮನೆಯಿಂದ ಹೊರಗಿರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಮನೆಗೆ ಬಂದರೆ ಕಿರಿಕಿರಿ ಅನಿಸುತ್ತೆ ಅವರಿಗೆ ಅನ್ನೋ ಸಂದರ್ಭದಲ್ಲೂ ಕೂಡ ನಿಮ್ಮ ಮೇಲೆ ಯಾರೋ ಕೆಟ್ಟ ದೃಷ್ಟಿಯ ಪ್ರಭಾವವನ್ನು ಬೀರಿದ್ದಾರೆ ಅಂತಲೇ ತಿಳಿಸುತ್ತೆ ಸ್ನೇಹಿತರೆ. ಹಾಗಾಗಿ ಇಂತಹ ಸಮಯದಲ್ಲೂ ಕೂಡ ಅಂದರೆ ನಿಮ್ಮ ಮನೆಯ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೂ ಕೂಡ ಈ ರೀತಿಯ ನಕಾರಾತ್ಮಕತೆ ಪ್ರಭಾವ ಬೀರಿದೆ. ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಹಾಗೆ ಹಠ ಮಾಡ್ತಾ ಇದ್ದಾರೆ, ಸಣ್ಣ ಪಾಪು ಇದೆ ಅದು ರಾತ್ರಿ ಸರಿಯಾಗಿ ಮಲಗ್ತಾ ಇಲ್ಲ, ತುಂಬ ಕಿರಿಕಿರಿ ಮಾಡ್ತಾ ಇದೆ, ನಾವು ಕೂಡ ಗಂಡ ಹೆಂಡತಿ ತುಂಬ ಜಗಳ ಮಾಡ್ಕೊಳ್ತೀವಿ, ಮೊದಲಿನ ಥರ ನಮ್ಮಲ್ಲಿ ಸಾಮರಸ್ಯ ಪ್ರೀತಿ ಬಾಂಧವ್ಯನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ, ಇಲ್ಲ ಅತ್ತೆಯಿಂದ ಸೊಸೆಗೆ, ಸೊಸೆಯಿಂದ ಅತ್ತೆಗೆ ಹಿಂಸೆ ಆಗ್ತಾ ಇದೆ, ಮನೇಲಿ ಒಂದಲ್ಲ ಒಂದು ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂದಾಗಲೂ ಕೂಡ ನಕಾರಾತ್ಮಕತೆ ಅನ್ನೋದು ಅದು ಕೆಟ್ಟ ದೃಷ್ಟಿಯ ಮೂಲಕವೇ ಆಗಿರ್ಬೋದು. ಅಂದರೆ ಅಯ್ಯೋ ಯಾರೋ ನಿಮ್ಮನ್ನು ನೋಡಿ ಅಯ್ಯೋ ಅವ್ರ ಕುಟುಂಬ ನೋಡಪ್ಪ ಎಷ್ಟು ಚೆನ್ನಾಗಿದೆ, ಗಂಡ ಹೆಂಡತಿ ನೋಡಪ್ಪ ಎಷ್ಟು ಪ್ರೀತಿಯಿಂದ ಇದ್ದಾರೆ, ಅವ್ರ ಮಕ್ಕಳು ನೋಡಪ್ಪ ಎಷ್ಟು ಆರೋಗ್ಯವಾಗಿದ್ದಾರೆ, ಎಷ್ಟೊಂದು ಚೆನ್ನಾಗಿ ಓದ್ತಾರೆ, ಹಾಗೆ ಅವ್ರ ಅತ್ತೆ ಸೊಸೆ ನೋಡಪ್ಪ ಎಷ್ಟು ಅಮ್ಮ ಮಗಳು ಥರ ಇದ್ದಾರೆ, ಈ ರೀತಿಯಾಗಿ ಕಣ್ಣ ದೃಷ್ಟಿ ಕೂಡ ಹಾಕ್ತಾರೆ ಸ್ನೇಹಿತರೆ. ಯಾಕಂದ್ರೆ ಎಲ್ಲರ ದೃಷ್ಟಿ ಒಂದೇ ಥರ ಇರಲ್ಲ. ಯಾಕಂದರೆ ಅವರ ಮನಸ್ಸಲ್ಲಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಗೆ ಏನಾದರೂ ಅವ್ರು ಹೇಳ್ತಾ ಇದ್ದಾರೆ ಅಂದಾಗ ಅದು ನಮಗೆ ಒಳ್ಳೆಯದಾಗಿ ಸಿಗುತ್ತೆ. ಹೇಳುವ ವಿಚಾರವಾಗಿರ್ಬೋದು, ಹಾರೈಸುವ ವಿಚಾರವಾಗಿರ್ಬೋದು, ಹೊಟ್ಟೆ ಕಿಚ್ಚಿನಿಂದ ತುಂಬಿದಾಗ ಅಂದರೆ ಅವರನ್ನೇ ಅವರು ಸುಟ್ಕೊಂಡು ನಂತರ ನಮ್ಮನ್ನು ಸುಟ್ಟಿರ್ತಾರೆ ಸ್ನೇಹಿತರೆ. ಹಾಗಾಗಿ ಅವರ ಕೆಟ್ಟ ದೃಷ್ಟಿಯ ಪರಿಣಾಮ ನಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಇದರಿಂದ ಕೂಡ ನಾವು ನಕಾರಾತ್ಮಕತೆಗೆ ಒಳಗಾಗಿ ಅತ್ತೆ ಸೊಸೆ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದ್ದಕ್ಕಿದ್ದ ಹಾಗೆ ಗಂಡ ಹೆಂಡತಿಯಲ್ಲಿ ಸಾಮರಸ್ಯನೇ ಇರಲ್ಲ, ಇದ್ದಕ್ಕಿದ್ದ ಹಾಗೆ ಗಂಡ ಹೆಂಡತಿಯಲ್ಲಿ ಜಗಳ ಶುರುವಾಗ್ತವೆ, ಮನೆಯಲ್ಲೂ ಕೂಡ ದುಡಿಮೆ ಸರಿ ಇಲ್ಲ, ಏನೂ ಕೆಲಸ ನಡೀತಾ ಇಲ್ಲ, ಯಾವುದೇ ರೀತಿ ಶುಭ ಕಾರ್ಯಗಳು ನಡೀತಾ ಇಲ್ಲ, ಈ ರೀತಿ ಎಲ್ಲ ಸಮಸ್ಯೆಗಳು ಉಂಟಾಗ್ತವೆ ಸ್ನೇಹಿತರೆ. ಇದಕ್ಕೂ ಕೂಡ ಪರಿಹಾರವನ್ನು ಹೇಳ್ತೀನಿ. ಹೀಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಮಸ್ಯೆಗಳಿದ್ದಾವೆ, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವು ಕಮೆಂಟಲ್ಲಿ ತಿಳಿಸಿದರೆ ಅದಕ್ಕೂ ಕೂಡ ಪರಿಹಾರ ಹೇಳ್ತೀನಿ ಸ್ನೇಹಿತರೆ. ಈಗ ಸಾಧ್ಯವಾಗುವಷ್ಟು ಮಟ್ಟಿಗೆ ನಿಮ್ಮ ಮನೆಯನ್ನು ಯಾವ ರೀತಿ ನಕಾರಾತ್ಮಕತೆಯಿಂದ ಸುರಕ್ಷಿತಗೊಳಿಸ್ಕೊಳ್ಬೇಕು ಅನ್ನೋದಕ್ಕೆ ಸಣ್ಣ ಪುಟ್ಟ ಒಂದು ಪರಿಹಾರಗಳನ್ನು ಹೇಳಿದ್ದೀನಿ ಸ್ನೇಹಿತರೆ. ಮನೆಯಲ್ಲಿ ಯಾವಾಗಲೂ ನಿಮ್ಮ ಟಿವಿ ಹಾಲಲ್ಲಿ ಎಷ್ಟು ಸಮಯವನ್ನು ಕಳೀತೀರಿ, ಯಾರಾದರೂ ಬಂದರೆ ಅವರನ್ನು ಕರ್ಕೊಂಡು ಬಂದು ಕೂರಿಸೋದು ನೀವು ಹಾಲಲ್ಲೇ ಸ್ನೇಹಿತರೆ. ಹಾಗಾಗಿ ಒಂದು ಕಡೆ ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಅಲ್ಲಿ ಒಂದು 6 ಲವಂಗಗಳನ್ನು ಹಾಕಿ ಇಟ್ಟುಬಿಡ್ರಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ. ಗುರುವಾರ ಇಟ್ಟಿದ್ದೀವಿ ಅಂದರೆ ಮುಂದಿನ ಗುರುವಾರ ತೆಗಿಬೇಕು, ಭಾನುವಾರ ಇಟ್ಟಿದ್ದೀವಿ ಅಂದರೆ ಮುಂದಿನ ಭಾನುವಾರ ತೆಗಿಬೇಕು, ಇಲ್ಲ ಅಮಾವಾಸ್ಯೆಗೆ ಇಟ್ಟಿದ್ದೀವಿ ಅಂದರೆ ಹುಣ್ಣಿಮೆಗೆ ತೆಗಿಬೇಕು, ಹುಣ್ಣಿಮೆಗೆ ಇಟ್ಟಿದ್ದೀವಿ ಅಂದರೆ ಅಮಾವಾಸ್ಯೆಗೆ ತೆಗಿಬೇಕು ಸ್ನೇಹಿತರೆ. ತುಂಬ ನೆಗೆಟಿವ್ ಎನರ್ಜಿ ಇದೆ, ಅದನ್ನು ಹೊರಗೆ ಹಾಕ್ಕೊಳ್ಬೇಕು ಅಂದಾಗ ವಾರಕ್ಕೊಂದ್ಸರಿ ಪ್ರಯೋಗ ಮಾಡಿರಿ. ನಂತರದ ದಿನಗಳಲ್ಲಿ ಅದರ ಪ್ರಭಾವ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತೇಳಿ ನಿಮಗೆ ಅನಿಸ್ದಾಗ 15 ದಿವಸಕ್ಕೊಂದ್ಸರಿ ಮಾಡಿಕೊಡ್ರಿ ಸ್ನೇಹಿತರೆ. 7 ಲವಂಗಗಳು ಅಂದರೆ ಹೂವಿರಬೇಕು, ಚೆನ್ನಾಗಿರ್ಬೇಕು ಲವಂಗಗಳು, ಯಾವುದೇ ರೀತಿಯಲ್ಲಿ ಮುರಿದು ಹೋಗಿರಬಾರ್ದು. ಆ ರೀತಿಯ 7 ಲವಂಗಗಳನ್ನು ಕೈಯಲ್ಲಿ
ಹಿಡಿದು ಫಸ್ಟು ದೇವ್ರ ಮನೆ ಕೋಣೆಯಿಂದ ಶುರು ಮಾಡಿರಿ. ದೇವ್ರ ಮನೆ ಕೋಣೆಯಿಂದ ಕ್ಲಾಕ್ ವೈಸ್ ಅದನ್ನು ಸುತ್ತುತ್ತಾ ಬರ್ರಿ. ಕ್ಲಾಕ್ ವೈಸ್ ದೇವರ ಕೋಣೆಯಲ್ಲಿ ನಿಂತು ಕ್ಲಾಕ್ ವೈಸ್ ಸುತ್ತಕೊಂಡು ನಂತರ ಅಡುಗೆ ಮನೆ, ಲಿವಿಂಗ್ ರೂಮ್, ಹಾಗೆ ಬೆಡ್ರೂಮು, ಹಾಗೆ ಬಾತ್ರೂಮು, ಈ ರೀತಿ ಎಲ್ಲ ರೂಮುಗಳಲ್ಲೂ ನಿಮ್ಮ ಕೈಯಿಂದ ಮುಷ್ಟಿಯಲ್ಲಿ ಅದನ್ನು ಇಟ್ಕೊಂಡು ಎಲ್ಲ ಕಡೆ ಅದನ್ನು ಸುತ್ತಿ ಸುತ್ತಿ ತಂದಾದ್ಮೇಲೆ ಹೊರಗಡೆ ಅದನ್ನು ಕಾಂಪೌಂಡಲ್ಲಿ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಯ ಹಿಂದ್ಗಡೆ ಜಾಗ ಇದೆ ಅಂದರೆ ಹಿಂದ್ಗಡೆ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಯ ಹತ್ರ ಗೇಟ್ ಬಳಿ ಆಗಿರ್ಬೋದು, ಒಂದು ಪೇಪರ್ ಮೇಲೆ ಅದನ್ನು ಹಾಕಿ ಆ 7 ಲವಂಗಗಳನ್ನು ಹಾಕಿ ಅದರ ಜೊತೆಗೆ 2 ಕರ್ಪೂರಗಳನ್ನು ಇಟ್ಟು ಅದನ್ನು ಸುಟ್ಟು ಬಿಡಬೇಕು ಸ್ನೇಹಿತರೆ. ಸುಟ್ಟಿ ಅದನ್ನು ಬೂದಿಯನ್ನು ಆ ಕಡೆ ಚರಂಡಿಗೆ ಹಾಕ್ಬಿಟ್ರು ಪರವಾಗಿಲ್ಲ ಸ್ನೇಹಿತರೆ. ಸುಟ್ಟುಬಿಟ್ಟು ಒಂದು ಚರಂಡಿಗಾದರೂ ಇಲ್ಲ ಯಾವುದಾದ್ರೂ ಮಣ್ಣಲ್ಲಾದರೂ ಮುಚ್ಚಿಬಿಡ್ರಿ. ಇಲ್ಲ ಖಾಲಿ ಜಾಗ ಇದೆ ನಮ್ಮ ಮನೆಯ ಸುತ್ತಮುತ್ತ ಅಂದರೆ ಅಲ್ಲಿ ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ಹಾಕಿಬಿಟ್ರಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿರುವ ಎಲ್ಲ ಕೋಣೆಗಳಲ್ಲೂ ಆವರಿಸಿರುವ ನಕಾರಾತ್ಮಕತೆಯನ್ನು ನೀವು ಸೆಳೆದು ಅದನ್ನು ಹೊರಗಡೆ ಎಸ್ತಂಗಾಗುತ್ತೆ ಸ್ನೇಹಿತರೆ. ಇದನ್ನು ಕೂಡ ನೀವು 3 ದಿನಗಳಿಗೊಮ್ಮೆ ಇಲ್ಲ 5 ದಿನಗಳಿಗೊಮ್ಮೆ ಮಾಡ್ಕೊಳ್ತಾ ಹೋಗ್ರಿ. ಇದರಿಂದ ಕೂಡ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಮೇಲಾಗಿರ್ಬೋದು ಒಳ್ಳೆಯ ಪರಿಣಾಮ ಬೀರುತ್ತವೆ. ಕೆಲವೊಂದು ಸರಿ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಬೆಳವಣಿಗೆ, ನಮ್ಮ ಉನ್ನತಿ ಆಗಿರ್ಬೋದು, ನಮ್ಮ ಮನೆಯ ಸಂತೋಷ ಆಗಿರ್ಬೋದು, ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು, ಇಲ್ಲ ನಮ್ಮ ಮಕ್ಕಳು ಆರೋಗ್ಯವಂತರಾಗಿದ್ದಾಗ ಆಗಿರ್ಬೋದು, ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಒಂದು ಸಮೃದ್ಧಿ, ಪದೇ ಪದೇ ಶುಭ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಒಳ್ಳೇದಾಗ್ತಾ ಇದೆ ಅನ್ನೋದು ಕಾರಣ ಆಗ್ಬಿಡುತ್ತೆ ಸ್ನೇಹಿತರೆ. ಹೊರಗಡೆ ನಿಂತು ನಮ್ಮನ್ನು ನೋಡುವ ಜನ ನಮ್ಮ ಬಗ್ಗೆ ಈ ರೀತಿ ಮಾತಾಡ್ಕೊಳ್ತಾರೆ. ಏನಪ್ಪ ಇದ್ದಕ್ಕಿದ್ದ ಹಾಗೆ ಎಲ್ಲ ಚೆನ್ನಾಗಾಗ್ಬಿಟ್ರು, ಅಷ್ಟು ಚೆನ್ನಾಗಾಗ್ಬಿಟ್ರು, ಇಷ್ಟು ಚೆನ್ನಾಗಾಗ್ಬಿಟ್ರು ಅಂತ ಹೇಳಿ ಏನು ಮಾತಾಡ್ತಾರಲ್ಲ, ಅವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದೇ ಬೀಳತ್ತೆ ಸ್ನೇಹಿತರೆ. ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಮೇಲ್ಮೇಲೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಆದರೆ ಅವ್ರ ಹೊಟ್ಟೆಯಲ್ಲಿ ವಿಷ ಇಟ್ಕೊಂಡೇ ನಮ್ಮ ಮನೆಯ ಒಳಗೆ ಅವರು ಪ್ರವೇಶ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಮನೆಯ ಒಳಗಿರುವ ಕೆಲವೊಂದು ಅಲಂಕಾರಿಕ ವಸ್ತುಗಳ ಮೇಲೆ ಬಿದ್ದುಬಿಡುತ್ತೆ. ಆಗ ಕೂಡ ಈ ರೀತಿಯ ನಕಾರಾತ್ಮಕತೆಯ ಪ್ರಭಾವ ನಮ್ಮ ಮನೆಯಲ್ಲಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನಾವು ನಮ್ಮ ಮನೆಯ TV ರೂಮಲ್ಲಿ ಯಾವಾಗಲೂ ಒಂದು ಬೌಲಲ್ಲಿ ಉಪ್ಪನ್ನು, ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ 6 ಲವಂಗಗಳನ್ನು ಹಾಕಿ ಎತ್ತಿಟ್ಬಿಡಬೇಕು. ಆಗ ಏನಾಗುತ್ತೆ ಅಂದರೆ ಅವ್ರು ಏನು ನಮ್ಮ ಮನೆಯೊಳಗೆ ಪ್ರವೇಶ ಮಾಡ್ತಿದ್ದ ಹಾಗೆ ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಶಕ್ತಿ ಇದೆ ಸ್ನೇಹಿತರೆ. ಹಾಗಾಗಿ ಅವರು ಯಾವ ರೀತಿಯ ಊರ್ಜೆಗಳನ್ನು ಬಿಡುಗಡೆ ಮಾಡ್ತಾರೋ ಅದು ಅದನ್ನು ಸೆಳೆದುಕೊಳ್ಳುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಇನ್ನೊಂದು ಕಡೆಯಿಂದ ನೆಗೆಟಿವ್ ಎನರ್ಜಿ ಬರುತ್ತೆ ಅಂದರೆ ಅದು ಬಾತ್ರೂಮ್ ಸ್ನೇಹಿತರೆ. ನಾವು ಸ್ನಾನ ಮಾಡುವ ಕೋಣೆಯಲ್ಲೂ ಕೂಡ ಒಂದು ಗಾಜಿನ ಬೌಲಲ್ಲಿ ನಾವು ಉಪ್ಪನ್ನು ಹಾಕಿ ಅದಕ್ಕೂ ಕೂಡ 6 ಲವಂಗಗಳನ್ನು ಹಾಕಿ ಒಂದು ಕಡೆ ಇಟ್ಬಿಡಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಆ ಉಪ್ಪಿಗೆ ನಾವು ಸ್ನಾನ ಮಾಡುವ ನೀರು ಸಿಡಿಬಾರ್ದು, ದೋಷ ಉಂಟಾಗತ್ತೆ. ಹಾಗಾಗಿ ಅದನ್ನು ಕೂಡ ಪ್ರತಿ 15 ದಿನಗಳಿಗೊಮ್ಮೆ ಬದಲಾಯಿಸ್ಕೊಳ್ರಿ. ಹಾಗೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ, ಓದ್ತಾ ಇರೋ ಮಕ್ಕಳಿದ್ದಾರೆ ಅಂದಾಗ ಅವರಿಗೂ ಕೂಡ ನಕಾರಾತ್ಮಕತೆ ಆವರಿಸುವ ನಿವಾರಿಸಿ ಹೊರಗೆ ಚೆಲ್ಲುವ ಅಭ್ಯಾಸವನ್ನ ಇಟ್ಕೊಳ್ಳಿ ಸ್ನೇಹಿತರೆ. ವಾರದಲ್ಲಿ 1-2 ಬಾರಿ ಅಂತೂ ಈ ರೀತಿ ನೀವು ಮಾಡಲೇಬೇಕು. ನೀರಿಗೂ ಕೂಡ ನಕಾರಾತ್ಮಕತೆಯನ್ನು ಹೀರಿ ಹೊರಗೆ ಹಾಕುವ ಶಕ್ತಿ ಇರುತ್ತೆ ಸ್ನೇಹಿತರೆ. ಇದೇನು ದೊಡ್ಡ ಕೆಲಸನೂ ಅಲ್ಲ, ಹಣ ಖರ್ಚು ಮಾಡೋ ಕೆಲಸನೂ ಅಲ್ಲ, ನಮ್ಮ ಮನಃಪೂರ್ವಕವಾಗಿ ನಾವು ಶ್ರದ್ಧೆ ಇಟ್ಟು ಮಾಡುವಂಥ ಕೆಲಸ. ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಆವಾಗ ದೃಷ್ಟಿ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಹೊರಗಡೆ ಸ್ಕೂಲಿಗೆ ಹೋದಾಗ ಅವ್ರು ಹಾಕ್ಕೊಂಡಿರೋ ಬಟ್ಟೆಯಿಂದ ಆಗಿರ್ಬೋದು, ಮಾತಾಡೋ ನೀತಿಯಿಂದ ಆಗಿರ್ಬೋದು, ಅವ್ರು ಆಟ ಆಡೋದ್ರಿಂದ, ಅವ್ರು ಎನರ್ಜೆಟಿಕ್ ಆಗಿರೋದನ್ನ ನೋಡಿ ಕೂಡ ಕೆಲವರು ದೃಷ್ಟಿ ಹಾಕ್ಬಿಡ್ತಾರೆ. ಆ ಮಗು ಎಷ್ಟೊಂದು ಚುರುಕಾಗಿದೆಯಪ್ಪ, ಎಷ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ತಲೆ ಬಾಚ್ಕೊಂಡಿದೆ, ಈ ರೀತಿ ಯಾರಾದರೂ ಆ ಮಗುವನ್ನು ನೋಡಿ ಹೊಗಳಿದಾಗ ಕೂಡ ಕೆಲವೊಮ್ಮೆ ಅವರ ಕೆಟ್ಟ ದೃಷ್ಟಿ ಬೀಳುತ್ತೆ ಸ್ನೇಹಿತರೆ. ಕೆಲವರು ಒಳ್ಳೆ ಮನಸ್ಸಿನಿಂದ ಹೊಗಳ್ತಾರೆ, ಕೆಲವರು ಕೆಟ್ಟ ಮನಸ್ಸಿಂದ ಕೂಡ ನೋಡಿರ್ತಾರೆ, ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು. ಹಾಗಾಗಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ದಿನನಿತ್ಯ ನೀವು ಮಾಡ್ತೇನೆ ಇರಿ ಸ್ನೇಹಿತರೆ. ಅಂದರೆ ಗುರುವಾರ ಭಾನುವಾರ ಮಾಡುವ ಅಭ್ಯಾಸ ಅಂತೂ ಇಟ್ಕೊಡ್ರಿ ಸ್ನೇಹಿತರೆ. ಯಾವುದೇ ಒಂದು ಮಗು, ದೊಡ್ಡ ವಯಸ್ಸಿನೊಳೆ ಆಗಿರ್ಬೋದು, ಸಣ್ಣ ಮಗುನೇ ಆಗಿರ್ಬೋದು, ಮನೆಯಿಂದ ಹೊರಗೆ ಹೋಗ್ತಾ ಇದೆ ಅಂದರೆ ಆ ಮಗುವಿನ ಕಿವಿಯ ಹಿಂದೆ ಒಂದು ಕಾಡಿಗೆ ಚುಕ್ಕೆಯನ್ನು ಇಟ್ಟು ಕಳಿಸ್ರಿ ಸ್ನೇಹಿತರೆ. ನಿಮ್ಮ ಕೈ ಬೆರಳಿಂದ ಒಂದು ಬೊಟ್ಟಿಟ್ಟು ಕಳಿಸ್ರಿ ಸ್ನೇಹಿತರೆ. ಅದು ಯಾರಿಗಾದ್ರೂ ಕಾಣಿಸ್ಲಿ ಬಿಡ್ಲಿ, ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ. ಅದು ನಿಮ್ಮ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುತ್ತೆ ಸ್ನೇಹಿತರೆ. ಯಾರು ಏನೇ ಕೆಟ್ಟ ಉದ್ದೇಶ ಇಟ್ಕೊಂಡು ಅವಳ ಮೇಲೆ ದೃಷ್ಟಿ ಹರಿಸಿದ್ರು ಕೂಡ ಅವಳ ಕಿವಿ ಹಿಂದಿಟ್ಟಿರುವ ಮಸಿ ಅದನ್ನ ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ, ಗೃಹಿಣಿಯೂ ಕೂಡ ಕಾಡಿಗೆಯನ್ನ ಕಣ್ಣಿಗೆ ಹಚ್ಕೊಳ್ಳೋ ಅಭ್ಯಾಸ ಇತ್ತು ಸ್ನೇಹಿತರೆ. ಯಾಕಂದ್ರೆ ಕಾಡಿಗೆ ನಮ್ಮ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಂತೆ ನಮ್ಮನ್ನ ರಕ್ಷಣೆ ಮಾಡ್ತಿತ್ತು ಸ್ನೇಹಿತರೆ. ಕಾಡಿಗೆನ ಸುಂದರ ಕಾಣ್ಲಿಕ್ಕೆ ಇಲ್ಲ ಫ್ಯಾಷನ್ಗೋಸ್ಕರ ಮಾತ್ರ ಹಚ್ಚೋದಿಲ್ಲ. ಕಾಡಿಗೆನ ಯಾಕೆ ಹಚ್ಕೊಳ್ತಿದ್ರು ಅನ್ನುವ ಹಿಂದಿನ ಉದ್ದೇಶ ಕೂಡ ದೃಷ್ಟಿ ಆಗಬಾರ್ದು ಅಂತಾನೆ ಇತ್ತು ಸ್ನೇಹಿತರೆ. ಮನೆಯಿಂದ ಹೊರಗೆ ಕಳಿಸ್ಬೇಕಾದ್ರೆ ಅವರ ನತ್ತಿಯ ಮಧ್ಯ ರಕ್ಷಣೆಯನ್ನ ಕೋರಿ ಹಾಕ್ರಿ ಸ್ನೇಹಿತರೆ. ಸರಿಯಾಗಿ 2 ಚಿಟಿಕೆ ಅರಿಶಿನವನ್ನ ಓಂ ದುರ್ಗಾ ದೇವಿ ನಮಃ, ಓಂ ಗುರುದೇವಾಯ ನಮಃ, ಓಂ ಆ ಅರಿಶಿನವನ್ನ ಆ ನತ್ತಿಯ ಮಧ್ಯೆ ಇಟ್ಟರೆ ಸಹಸ್ರಾರ ಚಕ್ರವೇ ನತ್ತಿಯ ಮೇಲಿರೋದು ಸ್ನೇಹಿತರೆ. ಈ ಸಹಸ್ರಾರ ಚಕ್ರದ ಮೂಲಕವೇ ನಮಗೆ ನೆಗೆಟಿವ್ ಎನರ್ಜಿ ಆಗಲಿ ಪಾಸಿಟಿವ್ ಎನರ್ಜಿ ಆಗಲಿ ನಮ್ಮ ದೇಹಕ್ಕೆ ಪೂರೈಕೆ ಆಗತ್ತೆ ಸ್ನೇಹಿತರೆ. ಹಾಗಾಗಿ
ಹೇಗೆ ಅಂತ ನೀವು ಕೇಳೋದಾದ್ರೆ ಹೇಳ್ತೀನಿ ಕೇಳ್ರಿ. ಹಿಂದಿನ ಕಾಲದಲ್ಲಿ ಯಾರಾದರೂ ನೆತ್ತಿಗೆ ಎಣ್ಣೆ ಹಾಕ್ಲಿಕ್ಕೆ ಬಂದ್ರೆ ಹಾಕ್ಸ್ಕೊಳ್ತಿರ್ಲಿಲ್ಲ. ಅಪರಿಚಿತ ವ್ಯಕ್ತಿಗಳ ಹತ್ರ ಅಂತೂ ನೆತ್ತಿಗೆ ಎಣ್ಣೆನ ಹಾಕ್ಸ್ಕೊಳ್ಳೇಬಾರ್ದು ಅಂತ ಹೇಳ್ತಿದ್ರು ಸ್ನೇಹಿತರೆ. ಈಗಲೂ ಕೂಡ ಕೆಲವು ಕಡೆ ನಾವು ಹೋದ ತಕ್ಷಣ ಗೃಹಿಣಿಯರಿಗೆ ಮನೆಯಲ್ಲಿ ಕೂರಿಸಿ ಅರಿಶಿನ ಕುಂಕುಮ ಕೊಟ್ಟು ನೆತ್ತಿಗೆ ಸ್ವಲ್ಪ ಎಣ್ಣೆ ಹಚ್ಚುವ ಅಭ್ಯಾಸ ಇದೆ ಸ್ನೇಹಿತರೆ. ಆದ್ರೆ ಅದು ಒಳ್ಳೆಯ ಅಭ್ಯಾಸನೇ ಇಲ್ಲ ಅಂತಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಒಬ್ಬ ಗೃಹಿಣಿ ಬಂದಿದ್ದಾಳೆ, ಅವಳಿಗೆ ನಾವು ಸತ್ಕಾರ ಮಾಡಬೇಕು ಅನ್ನೋ ಮನೋಭಾವದಿಂದ ತಲೆಗೆ ಎಣ್ಣೆ ಹಾಕಿ ಹಣೆ ಕುಂಕುಮ ಹಚ್ಚಿ ಕೆನ್ನೆಗೆ ಅರಿಶಿನ ಹಚ್ಚಿ ಹೂ ಕೊಟ್ಟು ಈ ರೀತಿ ಎಲ್ಲ ಮಾಡಿದಾಗ ಅದು ಒಳ್ಳೇದೇ. ಆದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಕೆಟ್ಟ ದೃಷ್ಟಿ ಇಟ್ಕೊಂಡಿರ್ತಾರೆ. ಇವ್ರು ಹಾಳಾಗಿ ಹೋಗ್ಲಿ, ಇವ್ರಿಗೆ ಏನಾದರೂ ಕೆಟ್ಟದಾಗ್ಲಿ, ಇಷ್ಟೊಂದು ಬೆಳವಣಿಗೆ ಹೊಂದಿದ್ದಾರೆ, ಇವರಿಗೆಲ್ಲ ಒಳ್ಳೇದಾಗ್ತಾ ಇದೆ, ಇವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಬಯಸೋರು ಕೂಡ ಇರ್ತಾರೆ ಸ್ನೇಹಿತರೆ. ಅಂತಹವರ ಕೈಯಿಂದ ನಾವು ಏನಾದರೂ ನೆತ್ತಿಗೆ ಎಣ್ಣೆ ಹಾಕ್ಸ್ಕೊಂಡಾಗ ಅವ್ರು ಏನು ನಕಾರಾತ್ಮಕ ಆಲೋಚನೆಗಳನ್ನ ಯೋಚಿಸ್ತಾ ನಮ್ಮ ತಲೆಗೆ ಎಣ್ಣೆ ಹಾಕ್ತಾರಲ್ವಾ, ಆಗ ಅದು ಹಾಗಾಗಿ ಹಿಂದಿನ ಕಾಲದಲ್ಲಿ ಯಾರ ಕೈಲೂ ಎಣ್ಣೆ ತಲೆಗೆ ಹಾಕ್ಸ್ಕೊಳ್ಳಕ್ಕೆ ಯೋಚನೆ ಮಾಡ್ತಿದ್ರು. ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಅನ್ಕೊಳ್ತಿದ್ರು ಅಂದ್ರೆ ಯಾರ್ದಾರು ಮನೆಗೆ ಹೋಗಿ ಎಣ್ಣೆ ಹಾಕೊಂಡಾಗ ಅವ್ರು ಎಣ್ಣೆಗೆ ಏನಾದ್ರು ಮಿಕ್ಸ್ ಮಾಡ್ತಿದ್ರು, ಅದಕ್ಕೆ ಎಣ್ಣೆ ಹಾಕ್ಸ್ಕೊಬಾರ್ದು, ಅದರಿಂದ ನಮ್ಗೆ ಏನಾದ್ರೂ ತೊಂದರೆ ಆಗತ್ತೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ಅದಕ್ಕೆ ಅರ್ಥ ಅದಲ್ಲ ಸ್ನೇಹಿತರೆ. ನಮ್ಗೆ ದೇಹದಲ್ಲಿ 7 ಚಕ್ರಗಳಿದಾವೆ ಸ್ನೇಹಿತರೆ. ಅದರಲ್ಲಿ ನಮ್ಮ ದೇಹಕ್ಕೆ ಏನೇ ಪೋಷಣೆಯಾಗ್ಲಿ, ಸಕಾರಾತ್ಮಕ ವಿಚಾರ ಆಗ್ಲಿ, ನಕಾರಾತ್ಮಕತೆ ಆಗ್ಲಿ, ಕೆಟ್ಟದಾಗ್ಲಿ ಏನೇ ನಮ್ಮ ದೇಹವನ್ನ ಪ್ರವೇಶ ಮಾಡ್ಬೇಕು ಅಂದ್ರೆ ಮೊದಲು ಹಾಗಾಗಿಯೇ ಕೆಲವ್ರಿಗೆ ತುಂಬಾ ಕೆಟ್ಟ ಉದ್ದೇಶದಿಂದ ನಮ್ಮ ತಲೆಗೆ ಎಣ್ಣೆ ಹಾಕಿದಾಗ ನಮ್ಗೆ ತುಂಬಾ ಅಂದ್ರೆ ತುಂಬಾ ಜೀವನದಲ್ಲಿ ಕೆಟ್ಟದಾಗ್ತಿತ್ತು, ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ವಿ, ಇಲ್ಲ ಅಂದ್ರೆ ನಮ್ಗೆ ಹುಷಾರ್ ಕೂಡ ತಪ್ಪುತ್ತೆ ಸ್ನೇಹಿತರೆ. ಈ ರೀತಿ ಕೂಡ ಆಗತ್ತೆ. ಹಾಗಾಗಿ ಇದ್ರ ಉದ್ದೇಶ ಇದೇ ಆಗಿದೆ ಸ್ನೇಹಿತರೆ. ಈಗ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡ್ಲಿಕ್ಕೆ ಮನೆ ಕರೆದಿರ್ತಾರಲ್ವಾ, ಎಲ್ಲರೂ ಒಳ್ಳೆ ಉದ್ದೇಶದಿಂದಾನೆ ಕರೀತಾರೆ. ಕೆಲವೊಬ್ರು ಅದ್ರಲ್ಲೂ ಕೆಟ್ಟ ಉದ್ದೇಶವನ್ನ ಹೊಂದಿರ್ತಾರೆ ಸ್ನೇಹಿತರೆ. ಹೇಳಕ್ ಆಗೋದಿಲ್ಲ. ಒಬ್ಬರ ಏಳ್ಗತಿಯನ್ನ ಕಂಡು ಒಬ್ಬರಿಗೆ ಸಹಿಸಕ್ ಆಗೋದಿಲ್ಲ. ಏನೋ ಕರಿಬೇಕು ಅಂತ ಕರೆದಿರ್ತಾರೆ. ಆಗ ಅವರು ಕೇವಲ ನಮ್ಮ ಬಗ್ಗೆ ನಕಾರಾತ್ಮಕವಾಗಿ ಚಿಂತಿಸ್ತಾ ಇರ್ತಾರೆ, ಕೆಟ್ಟದಾಗಬೇಕು ಅಂತಾನೆ ಚಿಂತಿಸ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ಅವರು ನಮ್ಮ ಹಣೆಗೆ ಕುಂಕುಮವನ್ನು ಹಚ್ಚಿದಾಗ ಕೂಡ ಆ ಹಣೆಯ ಮೂಲಕ ಕೂಡ ನಮ್ಗೆ ನೆಗೆಟಿವ್ ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಅವರ ಸಂಪೂರ್ಣ ಅವ್ರು ಏನ್ ಅನ್ಕೊಂಡಿರ್ತಾರಲ್ಲ ಮನಸ್ಸಲ್ಲಿ, ಆ ಸಂಪೂರ್ಣ ನೆಗೆಟಿವ್ ಎನರ್ಜಿ ನಮ್ಗೆ ಸಿಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಅವರು ಕುಂಕುಮ ಇಡ್ತಾ ಇರೋದೇ ನಮ್ಮ ಹಣೆಯಲ್ಲಿ ಸಹಸ್ರಾರ ಚಕ್ರ ಇರುತ್ತೆ. ಆ ಚಕ್ರವನ್ನ ಅವರು ಯಾವ ರೀತಿ ಮುಟ್ತಾ ಇದ್ದಾರೆ, ಒಳ್ಳೇದಾಗ್ಲಿ ಅಂತ ಹೇಳಿ ಮುಟ್ಟಿದ್ರೆ, ಅಂದ್ರೆ ಕುಂಕುಮದ ಮೂಲಕ ಅವರು ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಗೆ ಹರಿಸಿ ಮುಟ್ಟಿದಾಗ ಆ ಸಹಸ್ರಾರ ಚಕ್ರ ಅದನ್ನೇ ಸೆಳೆದುಕೊಳ್ಳುತ್ತೆ, ಜಾಗೃತಗೊಳ್ಳುತ್ತೆ. ಅದೇ ರೀತಿ ಅವ್ರೇನಾದ್ರು ಇವಳಿಗೆ ತುಂಬಾ ಕೆಟ್ಟದಾಗ್ಲಿ, ಇವಳು ಗಂಡ ಸತ್ತೋಗ್ಲಿ, ಹಾಗೆ ಹೀಗೆ ಏನಾರು ಅಂತ ಹೇಳಿ ಅವರು ಕೆಟ್ಟದಾಗಿ ಯೋಚನೆ ಮಾಡ್ತಾ ಅವರ ಕೈ ಬೆರಳಿನಿಂದ ಈ ರೀತಿ ಆಲೋಚನೆ ಮಾಡ್ತಾ ಅವರ ಕುಂಕುಮವನ್ನ ಹಿಡಿದು ನಮ್ಮ ಹಣೆಯನ್ನು ಸ್ಪರ್ಶ ಮಾಡಿದಾಗ, ಈ ಆಲೋಚನೆಗಳನ್ನ ಸ್ಪರ್ಶ ಮಾಡಿದಾಗ ನಮ್ಮ ಆಜ್ಞಾ ಚಕ್ರ ಜಾಗೃತಗೊಳ್ಳುತ್ತೆ ಸ್ನೇಹಿತರೆ. ಹೀಗೂ ಕೂಡ ನೆಗೆಟಿವ್ ಎನರ್ಜಿ ನಮ್ಮನ್ನ ಪಾಸ್ ಮಾಡುತ್ತೆ. ಅವರ ಈ ನಕಾರಾತ್ಮಕ ಆಲೋಚನೆಗಳು ನಮ್ಮ ದೇಹವನ್ನ ಪ್ರವೇಶ ಮಾಡ್ತವೆ ಸ್ನೇಹಿತರೆ. ಕೆಲವರು ಕುತ್ತಿಗೆಗೆ ಹಾರ ಹಾಕ್ತಾರೆ, ಅದು ಸರ ಹಾಕೋದು, ನೆಕ್ಲೆಸ್ ಹಾಕೋದು, ಕೆಲವರು ಒಂದು ದಾರವನ್ನ ಸಹ ನಮ್ಮ ಕುತ್ತಿಗೆಗೆ ಕಟ್ತಾರೆ ಸ್ನೇಹಿತರೆ. ಇದರಿಂದ ಏನಾಗತ್ತೆ ಅಂದ್ರೆ ಕೆಲವರಿಗೆ ಒಳ್ಳೇದು ಆಗತ್ತೆ, ಕೆಲವರಿಗೆ ತುಂಬಾ ಕೆಟ್ಟದಾಗತ್ತೆ. ಅವರ ಕೈಯಿಂದ ನಾವು ಆ ಆಭರಣವನ್ನ, ಬಂಗಾರದ ಆಭರಣವನ್ನ ನಮ್ಮ ಕೊಳ್ಳಿಗೆ ಹಾಕಿಸ್ಕೊಂಡಾಗ ಏನಾಗತ್ತೆ ಅಂದ್ರೆ ಅವರ ಆಲೋಚನೆ ಯಾವ ರೀತಿ ಇರುತ್ತೆ, ನೋಡಪ್ಪ ಇವಳಿಗೆ ಎಷ್ಟೊಂದು ಶ್ರೀಮಂತಿಕೆ ಇದೆ, ಬಂಗಾರದ ನೆಕ್ಲೆಸ್ ಹಾಕೊಂಡ್ಬಿಟ್ಲು, ಈ ನೆಕ್ಲೆಸ್ ಇವಳಿಂದ ದೂರ ಆಗ್ಲಿ, ಸಂಪತ್ತು ಇವರಿಂದ ದೂರ ಆಗ್ಲಿ, ಈ ರೀತಿ ಕೆಟ್ಟದಾಗಿ ಆಲೋಚನೆ ಮಾಡಿ ಅವ್ರೇನಾದ್ರೂ ನಮ್ಗೆ ಆ ಬಂಗಾರದ ಆಭರಣವನ್ನ ತೊಡಿಸಿದಾಗ, ಇಲ್ಲ ಮತ್ತೆ ನಾವು ಎಲ್ಲೋ ಒಂದ್ ಹತ್ರ ಹೋಗಿ ಏನೋ ಕೇಳಿಸ್ತಾ ಇದೀವಿ, ಆಗ ನಮ್ಮ ಮಗುವಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರೊಂದು ದಾರ ಹಾಕ್ತಾ ಇದೀವಿ ಅಂದಾಗ ಆ ವ್ಯಕ್ತಿ ಕೂಡ ಇವರು ಪದೇ ಪದೇ ನನ್ನ ಹತ್ರ ಬರಬೇಕು, ಇವಳು ಪದೇ ಪದೇ ಹುಷಾರ್ ತಪ್ಪಬೇಕು, ಇದರಿಂದ ನನಗೆ ದುಡಿಮೆ ಆಗತ್ತೆ ಅಂತ ಹೇಳಿ ಅವ್ರೇನಾದ್ರೂ ಅನ್ಕೊಂಡು ಆ ಉದ್ದೇಶ ಇಟ್ಕೊಂಡು ನಮ್ಗೊಂದು ದಾರ ಮಂತ್ರಿಸಿ ಕೊಟ್ಟಾಗ ನಾವು ಪದೇ ಪದೇ ಆ ವ್ಯಕ್ತಿಯ ಕಡೆಗೆ ಸೆಳಿತೀವಿ ಸ್ನೇಹಿತರೆ. ಪದೇ ಪದೇ ನಾವು ಅಲ್ಲಿಗೆ ಹೋಗ್ತಾನೆ ಇರ್ತೀವಿ, ನಮ್ಮ ಮಗುಗೆ ಹುಷಾರಿಲ್ಲ, ಏನಾದ್ರೂ ಹಾಕ್ರಿ ಈ ರೀತಿ ಹೋಗ್ತೀವಿ ಅಂದಾಗ ಆ ಕುತ್ತಿಗೆಯಲ್ಲಿರುವ ನಮ್ಮ ವಿಶುದ್ಧಿ ಚಕ್ರಕ್ಕೆ ಉಸಿರುಗಟ್ಟಿಸದಂತೆ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಆ ಚಕ್ರ ಜಾಗೃತಗೊಂಡಾಗ ಅವರ ಆಲೋಚನೆಗಳು ಏನಿರ್ತಾವೋ ಅದೇ ಆಲೋಚನೆಗಳನ್ನ ಯಾರು ನಮ್ಗೆ ಸರವನ್ನ ಹಾಕ್ತಾರೋ, ಯಾರು ನಮ್ಗೆ ಏನೋ ಒಂದು ಕೊಳ್ಳಿಗೆ ಹಾಕ್ತಾರೋ, ಅವರು ಯಾವ ಮನೋಭಾವದಿಂದ, ಯಾವ ರೀತಿ ವಿಕೃತ ನಕಾರಾತ್ಮಕ ಭಾವನೆಗಳಿಂದ ಗಂಟಲನ್ನ ಮುಟ್ಟುವ ಪ್ರಕ್ರಿಯೆಯನ್ನ ಮಾಡಿದಾಗ ನಮ್ಮ ಗಂಟಲಲ್ಲಿರುವ ವಿಶುದ್ಧಿ ಚಕ್ರ ಜಾಗೃತಗೊಳ್ಳುತ್ತೆ ಸ್ನೇಹಿತರೆ. ನಮ್ಗೆ ಅನೇಕ ರೀತಿಯ ಸಮಸ್ಯೆಗಳು
ಎದುರಾಗ್ತವೆ. ಕೆಲವರು ಕೈಯಲ್ಲಿ ನಾವು ಒಡವೆಗಳನ್ನ ಹಾಕಿಸ್ಕೊಂಡಾಗ ಆ ಒಡವೆಗಳು ನಮ್ಗೆ ಮುಂದೆ ಹಾಕೊಳ್ಳಕ್ಕೆ ಆಗೋದಿಲ್ಲ. ಆ ರೀತಿ ಯಾವ್ದಾದ್ರು ಕಷ್ಟಕ್ಕೆ ಅದನ್ನ ನಾವು ಉಪಯೋಗಿಸ್ಕೊಳ್ಬಿಡ್ತೀವಿ, ಇಲ್ಲ ಅವು ನಮ್ಮಿಂದ ದೂರವಾಗ್ತವೆ. ಯಾಕಂದ್ರೆ ಅವರು ಅದೇ ರೀತಿ ಆಲೋಚನೆಗಳನ್ನ ಮಾಡಿ ನಮ್ಗೆ ಅದನ್ನ ಹಾಕಿರ್ತಾರೆ. ಅವರ ಕೈಗಳು ನಮ್ಮ ಗಂಟ್ಲನ್ನ ಸ್ಪರ್ಶ ಮಾಡ್ತವೆ. ಗಂಟ್ಲನ್ನ ಸ್ಪರ್ಶ ಮಾಡಿದಾಗ ಅವರಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ನಮ್ಮ ಗಂಟಲಲ್ಲಿರುವ ವಿಶುದ್ಧಿ ಚಕ್ರವನ್ನ ಮುಟ್ಟಿ ಅದು ಜಾಗೃತಗೊಳ್ಳುತ್ತೆ ಸ್ನೇಹಿತರೆ. ಯಾವ ರೀತಿಯ ಭಾವನೆಗಳಿಂದ ನಮ್ಮ ಚಕ್ರಗಳನ್ನ ಮುಟ್ತೀವೋ ಅಂದ್ರೆ ಜಾಗೃತಗೊಳಿಸ್ತೀವೋ ಆ ಚಕ್ರಗಳು ಅದರ ಪ್ರಭಾವವನ್ನ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ನೀಡ್ತವೆ ಸ್ನೇಹಿತರೆ. ಹಾಗಾಗಿ ಯಾವುದು ಇಲ್ಲಿ ಮೂಢನಂಬಿಕೆ ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ವೈಜ್ಞಾನಿಕವಾಗಿ ಅವರು ನಮಗೆ ತಿಳಿಸ್ತಾ ಇದ್ರು, ಅವರು ಜ್ಞಾನವಂತರಾಗಿದ್ದರು. ಅವರ ಅನುಭವಗಳ ಮೂಲಕ, ಅವರದ್ದೇ ಆದ ಒಂದು ನಿರ್ದಿಷ್ಟವಾದ ಜ್ಞಾನದ ಮೂಲಕ ಅವರು ನಮಗೆ ಈ ರೀತಿ ಸಚೇತರಾಗಿರುವಂತೆ ಸಲಹೆಗಳನ್ನ ಕೊಡ್ತಾ ಇದ್ರು ಸ್ನೇಹಿತರೆ. ಈಗ ನಾವು ಅನ್ಕೊಳ್ತೀವಿ, ಅಯ್ಯೋ ಆಗಿನ ಕಾಲದಲ್ಲೆಲ್ಲ ಹೇಳಿದ್ದು ಮೂಢನಂಬಿಕೆ ಅಂತ ಹೇಳಿ ನಾವು ಅನ್ಕೊಂಡಿದೀವಿ ಸ್ನೇಹಿತರೆ. ಇಲ್ಲ, ಎಲ್ಲರೂ ಒಳ್ಳೆಯ ದೃಷ್ಟಿಯಿಂದನೇ ನಮ್ಮ ದೇಹವನ್ನ ಸ್ಪರ್ಶ ಮಾಡೋದಿಲ್ಲ. ಕೆಟ್ಟ ದೃಷ್ಟಿಗಳಿಂದ ನಮ್ಮ ದೇಹವನ್ನ, ಅವರ 7 ಚಕ್ರಗಳಿರುವ ಯಾವುದಾದ್ರೂ ಒಂದು ಭಾಗವನ್ನ ಅವರು ಕೆಟ್ಟ ದೃಷ್ಟಿಯಿಂದ, ನಕಾರಾತ್ಮಕ ದೃಷ್ಟಿಯಿಂದ ಮುಟ್ಟಿದಾಗ ಕೂಡ ಆ ಚಕ್ರ ಜಾಗೃತಗೊಳ್ಳುತ್ತೆ. ಆಗ ಅದು ಅದನ್ನ ಸ್ವೀಕಾರ ಮಾಡುತ್ತೆ ಸ್ನೇಹಿತರೆ, ನಕಾರಾತ್ಮಕತೆಯನ್ನ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಯಾರ್ದಾದ್ರೂ ಮನೆಗೆ ಹೋದ್ರೆ ತಲೆಗೆ ಎಣ್ಣೆ ಹಾಕ್ಸ್ಕೊಳ್ತಿರ್ಲಿಲ್ಲ, ಹಣೆಗೆ ಕುಂಕುಮವನ್ನ ಹಚ್ಚಿಸ್ಕೊಳ್ತಾ ಇರಲಿಲ್ಲ. ಕೆಲವರು ಇನ್ನೊಬ್ರು ಕೈಯಿಂದ ಕೊಳ್ಳಿಗೆ ಏನನ್ನು ಹಾಕ್ಸ್ಕೊಳ್ತಿರ್ಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಎಲ್ಲರ ಮನಸ್ಸಿನ ದೃಷ್ಟಿ ಕೋನ ಶುದ್ಧವಾಗಿ ಇರೋದಿಲ್ಲ. ಇನ್ನು ಕೆಲವರು ಎಷ್ಟೇ ನಮ್ಮ ಎದುರಿಗೆ ಒಳ್ಳೆಯವರಾಗಿ ಕಾಣಿಸಿದ್ರು ಕೂಡ ಅವ್ರ ಮನಸ್ಸಲ್ಲಿರುವ ಕೆಟ್ಟ ಆಲೋಚನೆಗಳ ಪ್ರಭಾವ ನಮ್ಮ ಮೇಲೆ ಈ ರೀತಿಯಾಗಿ ಬೀರುತ್ತೆ ಸ್ನೇಹಿತರೆ. ಆಗ ಕೂಡ ನಮ್ಮ ಬದುಕಿನ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡೇ ಮಾಡುತ್ತೆ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಆಜ್ಞಾ ಚಕ್ರಗಳನ್ನ ಅವ್ರು ಈ ರೀತಿಯಾಗಿ ಜಾಗೃತಗೊಳಿಸ್ಬಿಟ್ರು, ಮುಟ್ಬಿಟ್ರು, ಸ್ಪರ್ಶ ಮಾಡ್ಬಿಟ್ರು ಈ ರೀತಿ ಭಾವನೆಗಳೊಂದಿಗೆ ಅಂದಾಗ್ಲೂ ಕೂಡ ಅದು ನಮಗೆ ನೆಗೆಟಿವ್ ಎನರ್ಜಿನೇ ಕೊಡುತ್ತೆ. ಹಾಗಾಗಿ ಸ್ನೇಹಿತರೆ, ಯಾರಾದ್ರೂ ಮನೆ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಿರ್ತಾರೆ ಅಂತ ಇಟ್ಕೊಡ್ರಿ, ಎಲ್ಲರೂ ಒಳ್ಳೆಯವರೇ ಇರೋದಿಲ್ಲ, ಕೆಟ್ಟವರು ಇರ್ತಾರೆ ಸ್ನೇಹಿತರೆ. ಅದರಲ್ಲಿ ಅವ್ರು ಏನಾದ್ರೂ ನಮ್ಮ ಹಣೆಗೆ ಏನಾದ್ರೂ ಒಂದು ಕಪ್ಪು ಚುಕ್ಕಿಯನ್ನ, ಇಲ್ಲ ಅವ್ರ ಕೈಯಲ್ಲಿರೋ ಒಂದು ಭಸ್ಮವನ್ನ ನಮ್ಮ ಹಣೆಯ ಮೇಲೆ ಇಟ್ಟಾಗ ನಾವು ಕೆಲವೊಂದ್ಸರಿ ಪ್ರಜ್ಞೆ ತಪ್ಪಿಡ್ತಾರೆ, ಇಲ್ಲ ಅಂದ್ರೆ ಅವರು ಅವರ ವಶಕ್ಕೆ ಒಳಗಾಗ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಅವರು ಅವ್ರ ಮನೆಯನ್ನ ಕಳ್ತನ ಮಾಡ್ತಾರೆ, ಇಲ್ಲ ಅವರನ್ನು ಕಿಡ್ನಾಪ್ ಮಾಡ್ತಾರೆ. ಅದು ನಮ್ಮ ಈ ಆಜ್ಞಾ ಚಕ್ರವನ್ನ ಜಾಗೃತಗೊಳಿಸುವ ಪ್ರಕ್ರಿಯೆ ಆಗಿದೆ ಸ್ನೇಹಿತರೆ. ಅದು ಕೂಡ ಅವರು ಈ ರೀತಿಯಾಗಿ ನಕಾರಾತ್ಮಕತೆಯ ಒಂದು ಕೆಟ್ಟ ದೃಷ್ಟಿಯ ಒಂದು ಶಕ್ತಿಯ ಪ್ರಭಾವವನ್ನ ಅವರು ಪಡ್ಕೊಂಡಿರ್ತಾರೆ, ಅವರಲ್ಲಿ ಆಹ್ವಾನ ಮಾಡ್ಕೊಂಡಿರ್ತಾರೆ. ಅದರ ಶಕ್ತಿಯ ಬಲದಿಂದ ಅವರು ನಮ್ಮ ಹಣೆಯನ್ನ ಆ ಭಸ್ಮಗಳ ಮೂಲಕ ನಮ್ಮ ಹಣೆಯನ್ನ ಮುಟ್ಟಿದಾಗ, ನಮ್ಮ ಹಣೆಯನ್ನ ಸ್ಪರ್ಶ ಮಾಡಿದಾಗ, ಅವರು ಜೋರಾಗಿ ಪ್ರೆಸ್ ಮಾಡಿದಾಗ ನಾವು ಅವರ ಕಂಟ್ರೋಲಿಗೆ ಹೋಗಿ ಈ ರೀತಿ ಕೂಡ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ಸ್ನೇಹಿತರೆ. ಅಂದ್ರೆ ಅವರ ವಶಕ್ಕಾಗ್ಬಿಡ್ತೀವಿ. ಆಗ ಅವರ ಕರೆದಾಗ ಅವ್ರ ಹಿಂದೆ ಹೋಗ್ಬಿಡ್ತೀವಿ, ಇಲ್ಲ ಅಂದ್ರೆ ಅಲ್ಲೇ ಪ್ರಜ್ಞೆ ತಪ್ಪಿ ಮಲಗ್ಬಿಡ್ತೀವಿ. ಈ ರೀತಿ ಕೂಡ ಆಗೋದು ಇದಕ್ಕೆ ಕಾರಣ ಸ್ನೇಹಿತರೆ. ಈ ರೀತಿ ಕೂಡ ಆಗತ್ತೆ ಅಂದ್ರೆ ಅದಕ್ಕೆ ಕಾರಣ ಇದೆ ಸ್ನೇಹಿತರೆ. ಯಾರೋ ಬಂದು ಹೇಳ್ತಾರಲ್ಲ, ನಾವು ಕೇಳಿರ್ತೀವಲ್ವಾ, ಯಾರೋ ಅವ್ರ ಮನೆಗೆ ಭಿಕ್ಷೆ ಬೇಡಕ್ಕೆ ಹೋಗಿದ್ರಂತೆ, ಅವರು ಹಣೆಗೆ ಏನೋ ಭಸ್ಮ ಹಚ್ಚಿದ ತಕ್ಷಣ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋದ್ಲಂತೆ, ಅವ್ರ ಮನೆಯಲ್ಲಿರುವ ಒಡವೆ ವಸ್ತ್ರಗಳನ್ನೆಲ್ಲ ಕತ್ಕೊಂಡು ಹೋದ್ರು ಅಂತ ಹೇಳ್ತಾರಲ್ಲ ಸ್ನೇಹಿತರೆ. ಅದಕ್ಕೆ ಕಾರಣ, ಬಲವಾದ ಕಾರಣ ಇದೆ ಸ್ನೇಹಿತರೆ. ಆ ಭಸ್ಮ ಅಲ್ಲ, ಭಸ್ಮ ಆಗಿರಲ್ಲ, ಅವರು ನಮ್ಮ ಆಜ್ಞಾ ಚಕ್ರವನ್ನ ಈ ರೀತಿಯ ಅವರ ಕೆಟ್ಟ ಶಕ್ತಿಗಳ ಪ್ರಯೋಗದಿಂದ ಜಾಗೃತಗೊಳಿಸಿರ್ತಾರೆ. ಹಾಗಾಗಿ ಆ ಸಮಯದಲ್ಲಿ ನಾವು ಅವರ ನಿಯಂತ್ರಣಕ್ಕೆ ಒಳಗಾಗಿರ್ತೀವಿ. ಹಾಗೆ ನಾವು ಎಲ್ಲೋ ಒಂದ್ ಹತ್ರ ನಮಗೆ ಕಷ್ಟ ಇದೆ, ಸಮಸ್ಯೆ ಇದೆ ಅಂತ ಹೇಳಿ ಯಾರೋ ಹತ್ರ ಒಬ್ರು ಕೆಟ್ಟ ದುಷ್ಟ ಶಕ್ತಿಗಳ ಪ್ರಯೋಗ ಮಾಡ್ತಾ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಏನೋ ಒಂದು ಮಾಟ ಮಂತ್ರ ಏನೋ ಒಂದು ಮಾಡಿಸ್ಲಿಕ್ಕೆ ಅಂತ ಏನೋ ಕೆಲವರು ಹೋಗಿ ಕೆಟ್ಟದಾಗ್ಲಿ ಅಂತ ಹೇಳಿ ಯಾರೋ ಬಯಸಿ, ಅವರು ಯಾರೋ ಮಾಟ ಮಂತ್ರ ಮಾಡೋರ ಹತ್ರ ಹೋಗಿ ಅವ್ರ ಹತ್ರ ಇವ್ರಿಗೆ ಕೆಟ್ಟದಾಗಬೇಕು, ಅದಕ್ಕೋಸ್ಕರ ಏನಾದರೂ ಮಾಡ್ಕೊಡ್ರಿ ಅಂತ ಹೇಳಿರ್ತಾರಲ್ವಾ. ಆವಾಗ ಅವ್ರು ಏನು ಹೇಳ್ತಾರೆ ಹೇಳ್ರಿ, ಈ ಎಣ್ಣೆಯನ್ನು ತಗೊಂಡೋಗಿ ಅವ್ರಿಗೆ ಹೇಗಾದ್ರೂ ಮಾಡಿ ಅವ್ರಿಗೆ ತಲೆಗೆ ಮುಟ್ಟಿಸ್ರಿ, ಅವ್ರ ಕೂದಲುಗಳನ್ನ ತರ್ರಿ, ಉಗುರುಗಳನ್ನ ತರ್ರಿ, ಹಾಕೊಳ್ಳೋ ಬಟ್ಟೆಯನ್ನ ತರ್ರಿ ಅಂತ ಕೂಡ ಹೇಳಿರ್ತಾರೆ ಕೆಲವರು. ಇಲ್ಲ ಅಂದ್ರೆ ಕೆಲವರು ಹೇಳ್ತಾರೆ ತಿನ್ಲಿಕ್ಕೆ ಏನಾದ್ರು ಮಾಡ್ಕೊಟ್ಟಿರ್ತಾರೆ, ಕೆಲವರು ಹಣೆಗೆ ಹಚ್ಚಕ್ಕೆ ಮಾಡ್ಕೊಟ್ಟಿರ್ತಾರೆ, ಕೆಲವರು ಅವರ ನತ್ತಿಯ ಮಧ್ಯೆ ಎಣ್ಣೆಯಲ್ಲಿ ಇದನ್ನ ಮಿಕ್ಸ್ ಮಾಡಿ ಹಾಕ್ರಿ, ಅವರು ಅವಾಗ ನಿಮ್ಮ ವಶದಲ್ಲಿ ಇರ್ತಾರೆ ಅಂತ ಏನ್ ಹೇಳ್ತಾರಲ್ಲ ಸ್ನೇಹಿತರೆ, ಅದು ಕೂಡ ಇದೇ ರೀತಿ. ಅವರು ಅದನ್ನ ಮಾಡ್ಬೇಕಾದ್ರೆ, ಆ ಎಣ್ಣೆಯನ್ನಾಗ್ಲಿ, ಆ ಭಸ್ಮವನ್ನಾಗ್ಲಿ, ಆ ಹೊಟ್ಟೆಗೆ ಹಾಕುವ ಔಷಧಿಯನ್ನಾಗ್ಲಿ ಮಾಡ್ಬೇಕಾದ್ರೆ ನಮ್ಮ ಬಟ್ಟೆಯನ್ನಾಗ್ಲಿ, ಉಗುರನ್ನಾಗ್ಲಿ, ಕೂದಲನ್ನಾಗ್ಲಿ ಅವ್ರಿಗೆ ಕೊಟ್ಟಾಗ ಅದರ ಮುಂದೆ ಅವುಗಳ ಆಧಾರದ ಮೇಲೆ ನಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನ ಅಲ್ಲಿ ಆಹ್ವಾನ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವರು ಅದೇ ರೀತಿಯ ಸಿದ್ಧಿಯನ್ನ ಪಡ್ಕೊಂಡಿರ್ತಾರೆ, ತಂತ್ರಸಾರದ ವಿದ್ಯೆಯನ್ನ ಕಲ್ತಿರ್ತಾರೆ. ಅದರಲ್ಲಿ ನಮ್ಮನ್ನ ಆಹ್ವಾನ ಮಾಡಿಕೊಂಡು ಅದರ ಮೂಲಕ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ವಶೀಕರಣವನ್ನ, ಯಾವ ರೀತಿ ವಶೀಕರಣವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ತಯಾರು ಮಾಡಿ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಇದನ್ನ ಹೋಗಿ ಅವ್ರ ಹಣೆಗೆ ಹಚ್ಚ್ರಿ, ಇಲ್ಲ ಅವ್ರ ತಲೆಗೆ ಹಾಕ್ರಿ, ಇಲ್ಲ ಅಂದ್ರೆ ಅವ್ರ ಹೊಟ್ಟೆಗೆ ತಗೊಳ್ಳೋ ಹಾಗೆ ಮಾಡ್ರಿ, ಅವರು ನಿಮ್ಮ ವಶಕ್ಕೆ ಬರ್ತಾರೆ, ಇಲ್ಲ ಅವ್ರು ಸಂಪೂರ್ಣವಾಗಿ ನೀವು ಅನ್ಕೊಂಡಂಗೆ ಹಾಳಾಗಿ ಹೋಗ್ತಾರೆ. ಈ ರೀತಿಯಾಗಿ ಮಾಡೋದು ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಹುಷಾರಿಯಲ್ಲಿ ನೀವಿರ್ರಿ.
ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರೋರೆಲ್ಲ ಒಳ್ಳೆಯ ಊರ್ಜೆಗಳನ್ನೇ ಹೊಂದಿಲ್ಲ, ಸಕಾರಾತ್ಮಕ ಆಲೋಚನೆಗಳನ್ನೇ ಹೊಂದಿಲ್ಲ, ಕೆಟ್ಟದನ್ನು ಬಯಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಕರ್ಮ ಧರ್ಮದ ಬಗ್ಗೆ ಗೊತ್ತೇ ಇರೋದಿಲ್ಲ, ಅಲ್ಲ ಭಗವಂತನ ಬಗ್ಗೆ ಭಯನೇ ಇರೋದಿಲ್ಲ. ಈ ಪರಿಸ್ಥಿತಿಲಿ ಈ ಸಂದರ್ಭದಲ್ಲಿ ನಾನು ಸುಖವಾಗಿರ್ಬೇಕು ಅಷ್ಟನ್ನೇ ಯೋಚಿಸ್ತಾ ಇರ್ತಾರೆ. ಹಾಗಾಗಿ ಅವ್ರು ಏನನ್ನಾದ್ರೂ ಮಾಡ್ಲಿಕ್ಕೆ ಸಿದ್ಧರಿರ್ತಾರೆ. ಮುಂದೆ ಏನಾಗುತ್ತೋ ಅದು ನನಗೆ ಬೇಡ, ಈಗ ನಾನು ಸುಖವಾಗಿರೋಣ, ಅದ್ರ ಬಗ್ಗೆ ಅಷ್ಟೇ ಯೋಚಿಸೋಣ ಅನ್ನೋರು ಇರ್ತಾರೆ. ಹಾಗಾಗಿ ಅಂತಹ ಸ್ವಾರ್ಥಿಗಳು ಮಾತ್ರ ಇಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಸ್ನೇಹಿತರೆ. ಹಾಗಾಗಿ ನೀವು ಎಲ್ಲೋ ಅಪರಿಚಿತರ ಮನೆಗೆ ಹೋದಾಗ ಅವ್ರ ಬಗ್ಗೆ ನಿಮಗೆ ಏನಾದ್ರೂ ಮೊದಲೇ ಗೊತ್ತಿತ್ತು, ಅವ್ರು ಕೆಟ್ಟೋರು, ನಿಮ್ಮ ಬಗ್ಗೆ ಏನಾದ್ರು ಕೆಟ್ಟದಾಗಿ ಮಾತಾಡಿದ್ರು, ಕೆಟ್ಟದನ್ನ ಬಯಸಿದ್ರು ಅಂದಾಗ ಕೂಡ ಅವ್ರ ಕೈಯಿಂದ ನೀವು ಯಾವುದೇ ಕಾರಣಕ್ಕೂ ನೀವು ತಲೆಗೆ ಎಣ್ಣೆಯನ್ನು ಹಚ್ಕೊಳ್ಳೋದಾಗ್ಲಿ, ಹಾಗೆ ಹಚ್ಚಿಸ್ಕೊಳ್ಳೋದಾಗ್ಲಿ, ಹಣೆಗೆ ಕುಂಕುಮವನ್ನ ಭಸ್ಮವನ್ನ ಈ ರೀತಿ ಹಚ್ಚಿಸ್ಕೊಳ್ಳೋದಾಗ್ಲಿ ಮಾಡಬೇಡ್ರಿ ಸ್ನೇಹಿತರೆ. ಯಾಕಂದ್ರೆ ನಮಗೆ ಒಳ್ಳೇದು ಸಿಗ್ತಾ ಇದೆ, ಗುರುವಿನ ದಯೆಯಿಂದ ನಮಗೆ ಒಳ್ಳೇದು ಸಿಗ್ತಾ ಇದೆ. ಯಾವ ರೀತಿ ಸಕಾರಾತ್ಮಕ ಚಿಂತನೆಗಳನ್ನ ಮಾಡ್ಕೊಳ್ಬೇಕು, ಯಾವ ರೀತಿ ದೃಢಗೊಳ್ಬೇಕು ಅಂತಲೂ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ನಕಾರಾತ್ಮಕತೆ ಅನ್ನೋದು ಕೂಡ ನಮ್ಮನ್ನ ಹೇಗೆ ಆವರಿಸುತ್ತೆ, ನಮ್ಮ ಮನೆಯನ್ನ ಹೇಗೆ ಆವರಿಸಿದೆ ಅನ್ನೋದನ್ನು ಕೂಡ ನಮಗೆ ಗುರುವೇ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಯೋಚನೆ ಮಾಡ್ರಿ. ಇವತ್ತು ನಿಮ್ಗೆ ಈ ಸಂದೇಶ ಸಿಗ್ತಾ ಇದೆ ಅಂದ್ರೆ ಖಂಡಿತ ನಿಮ್ಗೆ ಇದರಿಂದ ಉಪಯೋಗ ಆಗ್ಬೋದು. ಆ ಗುರುವೇ ನಿಮ್ಮ ಪಾಲಿಗೆ ಇದನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಅನ್ಕೊಡ್ರಿ ಸ್ನೇಹಿತರೆ. ಸ್ನೇಹಿತರೆ, ಯಾರೋ ಅಪರಿಚಿತರು ನಮ್ಗೆ ಏನೋ ಒಂದು ವಸ್ತುವನ್ನ ಕೊಟ್ರು, ಅದನ್ನ ನಾವು ತಂದು ಮನೆಯಲ್ಲಿ ಇಟ್ಕೊಂಡಾಗ ಕೂಡ ಅದರ ಮೂಲಕ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇರತ್ತೆ ಸ್ನೇಹಿತರೆ. ಅಂತ ಗಿಫ್ಟ್ ಕೊಟ್ರು ಇಸ್ಕೊಳಕ್ಕೆ ಹೆದರ್ಬೇಡ್ರಿ, ಯಾರ ಹತ್ರನು ಕುಂಕುಮ ಹಚ್ಚಿಸ್ಕೊಳಕ್ಕೆ ಹೆದರೋದಲ್ಲ, ತಲೆಗೆ ಎಣ್ಣೆಯನ್ನ ಹಚ್ಚಿಸ್ಕೊಳಕ್ಕೆ ಹೆದರೋದಲ್ಲ ಸ್ನೇಹಿತರೆ. ನಮ್ಮ ಆತ್ಮಶಕ್ತಿ, ಭಗವಂತನ ರಕ್ಷಣೆ, ಆ ಗುರುವಿನ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಅಷ್ಟು ದುರ್ಬಲರಲ್ಲ, ನಾವು ಬಹಳ ಸಕಾರಾತ್ಮಕವಾಗಿ ಯೋಚಿಸ್ತೀವಿ, ನಾವು ದಿನನಿತ್ಯ ಭಗವಂತನ ಸೇವೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ನಾವು 1 ಗಂಟೆಗಳ ಕಾಲ ಜಪ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ನಾವು ಸಕಾರಾತ್ಮಕವಾಗಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಗೆ ಯಾವ ಕೆಟ್ಟ ಶಕ್ತಿಗಳು ಏನು ಮಾಡೋದಿಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಆತ್ಮವಿಶ್ವಾಸ ಇದೆ ಅಂದಾಗ ಇಂತಹ ವಸ್ತುಗಳು ನಮಗೆ ಏನು ಮಾಡೋದಿಲ್ಲ, ಇಂಥ ವ್ಯಕ್ತಿಗಳ ಪ್ರಭಾವ ಕೂಡ ನಮ್ಮ ಮೇಲೆ ಬೀರೋದಿಲ್ಲ ಸ್ನೇಹಿತರೆ. ಅದು ಅಷ್ಟೇ ಸತ್ಯವಾದ ವಿಚಾರ. ಒಂದೊಂದ್ಸರಿ ಕಷ್ಟ, ಸಮಸ್ಯೆ, ದುಃಖಗಳಿಗೆ ನಾವು ಬಲಿಯಾಗಿ ದುರ್ಬಲರಾಗ್ಬಿಡ್ತೀವಿ. ಮನಸ್ಸಲ್ಲಿ ಸದಾ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತೀವಿ. ಯಾವ ರೀತಿ ಕೆಟ್ಟದಾಗಿ ಅಂದ್ರೆ, ಅಯ್ಯೋ ನನ್ನ ಜೀವನನೇ ಇಷ್ಟ ಆಯ್ತು, ನಾನು ಸತ್ತೋಗ್ಬಿಡೋಣ, ನನ್ಗೆ ಯಾಕೋ ಬದುಕಲಿಕ್ಕೆ ಇಷ್ಟ ಇಲ್ಲ, ಈ ಸಮಸ್ಯೆಗಳಿಂದ ನಾನು ಹೊರಗೆ ಬರೋದಿಲ್ಲ, ಏನ್ ಮಾಡೋದಪ್ಪ, ಹಾಗೆ ಹೀಗೆ ಅಂತ ಯೋಚಿಸ್ತಾ ಇರ್ತೀವಲ್ವಾ. ಇಂಥ ಸಮಯದಲ್ಲಿ ನಮ್ಮ ಮನಸ್ಸು ಬಹಳ ಕುಗ್ಗು ಹೋಗಿರುತ್ತೆ, ದುರ್ಬಲವಾಗಿರುತ್ತೆ. ಆ ಸಮಯದಲ್ಲಿ, ಆ ದುರ್ಬಲವಾದ ಸಮಯದಲ್ಲಿ ಈ ರೀತಿಯ ನಕಾರಾತ್ಮಕತೆಯ ಕೆಟ್ಟ ಜನರು ನಮ್ಮ ಮೇಲೆ ಯಾವ ರೀತಿಯಾದ ಪ್ರಭಾವ ಬೀರಿದಾಗ ಮಾತ್ರ ಅವುಗಳ ಪ್ರಭಾವಕ್ಕೆ ನಾವು ಬೇಗ ಒಳಗಾಗ್ಬಿಡ್ತೀವಿ ಸ್ನೇಹಿತರೆ. ಹೇಗೆ ನೋಡ್ರಿ, ಈಗ ದುರ್ಬಲ ದೇಹ ಆಗಿರುತ್ತೆ, ಈಗ ನೋಡ್ರಿ ನಮ್ಮ ದೇಹ ಬಹಳ ದುರ್ಬಲವಾಗಿರುತ್ತೆ, ನಮ್ಗೆ ಯಾವುದೇ ರೀತಿ ಶಕ್ತಿಗಳೇ ಇರೋದಿಲ್ಲ. ನಾವು ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡು ಒಂದ್ ಕಡೆ ಕೂತ್ಕೊಂಡಾಗ ಯಾರೋ 1-3 ಜನ ಬಂದು ನಮಗೆ ಹೊಡೆದು ಹೋಗ್ಬಿಡ್ತಾರೆ. ಅವಾಗ ನಮ್ಗೆ ಅವರನ್ನ ಎದುರಿಸೋ ಶಕ್ತಿ ಇರಲ್ಲ, ಯಾಕಂದ್ರೆ ನಮ್ಮ ದೇಹ ದುರ್ಬಲವಾಗಿರುತ್ತೆ, ಯಾವುದೇ ರೀತಿ ಶಕ್ತಿನೇ ಇರಲ್ಲ, ನಾವು 1 ವಾರದಿಂದ ಊಟನೇ ಮಾಡಿರಲ್ಲ, ಹಾಗಾಗಿ ನಮಗೆ ಶಕ್ತಿ ಇರಲ್ಲ. ಇದು ಕೂಡ ಹೀಗೆ ಸ್ನೇಹಿತರೆ, ನಮ್ಮ ಮನಸ್ಸಿನ ಆಲೋಚನೆಗಳು, ಕಷ್ಟಗಳು, ದುಃಖಗಳು ನಮ್ಮನ್ನ ಕೆಲವೊಮ್ಮೆ ದುರ್ಬಲರನ್ನಾಗಿ ಮಾಡಿರ್ತವೆ. ಇಂತಹ ಸಮಯದಲ್ಲಿ ಈ ಕೆಟ್ಟ ಶಕ್ತಿಯ ಪ್ರಭಾವವನ್ನ ಯಾರು ನಮ್ಮ ಮೇಲೆ ಬೀರಿರ್ತಾರಲ್ಲ, ಆ ಪ್ರಭಾವಗಳು ಬೇಗನೆ ನಮ್ಮನ್ನ ಆಕರ್ಷಣೆಗೊಳಪಡಿಸ್ಕೊಳ್ತವೆ ಸ್ನೇಹಿತರೆ. ಹಾಗಂತ ಎಲ್ಲರನ್ನ ಅನುಮಾನದ ದೃಷ್ಟಿಯಿಂದನೇ ನೋಡ್ಬೇಡ್ರಿ. ಭಗವಂತ ಒಬ್ಬ ಮೇಲಿದ್ದಾನೆ, ಆ ಗುರುವನ್ನೇ ನಂಬಿ ನಾವು ನಡೀತಾ ಇದ್ದೀವಿ. ಅವರು ನಮ್ಮ ಕೈಗಳನ್ನ ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಆದ್ರೆ ನಿಮ್ಮಲ್ಲಿ ಒಂದು ಜಾಗೃತಿ ಇರ್ಲಿ ಅನ್ನೋ ವಿಚಾರಕ್ಕೆ ನಾನು ಈ ರೀತಿ ಹೇಳಿದ್ದೀನಿ. ಅಂದ್ರೆ ಕೆಲವರು ಎಲ್ಲಾ ಸರಿಯಾಗಿರುತ್ತೆ, ಆದ್ರೂ ಕೂಡ ಯಾವುದೋ ರೀತಿ ನಕಾರಾತ್ಮಕತೆ ಕಾಡ್ತಾ ಇದೆ ಅಂದವರಿಗೆ ಇದು ಪರಿಹಾರ ಸಿಗ್ಲಿ ಅಂತ ಹೇಳಿ ಕೆಲವರು ನನಗೆ ಫೋನ್ ಮಾಡಿ ಹೇಳಿದ್ರು, ಕೆಲವೊಬ್ರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ. ಅಂದ್ರೆ ನಾವು ಅತ್ತೆ ಸೊಸೆ ತುಂಬಾ ಚೆನ್ನಾಗಿರ್ತೀವಿ, ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿರೋ ವಾತಾವರಣ ಇರುತ್ತೆ, ಯಾರೋ ಒಬ್ರು ನಮ್ಮ ರಿಲೇಷನ್ ನಮ್ಮ ಮನೆಗೆ ಬಂದು ಹೋಗ್ತಾರೆ, ಬಂದು ಹೋದ ತಕ್ಷಣ ನಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಶುರು ಆಗ್ಬಿಡುತ್ತೆ, ಇದ್ದಕ್ಕಿದ್ದ ಹಾಗೆ ಯಾರು ಊಟ ಮಾಡಲ್ಲ, ನಮ್ಮ ಅತ್ತೆ ನನ್ನ ಹತ್ರ ಮಾತಾಡೋದಿಲ್ಲ 1 ವಾರದವರೆಗೂ, ಈ ರೀತಿ ಆಗ್ತಾ ಇದೆ, ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಅವ್ರು ಕೇಳಿದ್ರು ಸ್ನೇಹಿತರೆ. ಇದಕ್ಕೆ ಪರಿಹಾರ ಅವರ ಅತ್ತೆಯ ಮನಸ್ಥಿತಿಯನ್ನ, ಆ ಮನೆಗೆ ಅವ್ರು ಏನ್ ಬರ್ತಾ ಇರ್ತಾರಲ್ಲ, ಅವರು ಆ ಅತ್ತೆಯ ಮನಸ್ಥಿತಿಯನ್ನ, ಅವರ ಒಂದು ಯಾವುದೋ ಒಂದು ಚಕ್ರವನ್ನ ಜಾಗೃತಗೊಳಿಸಿ ಹೋಗ್ಬಿಡ್ತಾರೆ ಸ್ನೇಹಿತರೆ. ಆ ಸಮಯದಲ್ಲಿ ಅವ್ರು ಹೇಳುವ ವಿಚಾರಗಳು ಅವರ ಅತ್ತೆಯ ಮನಸ್ಸಲ್ಲಿ, ಅವರ ಅತ್ತಲ್ಲಿ ಎಷ್ಟು ಆಳವಾಗಿ ಊರ್ಬಿಡ್ತವೆ ಅಂದ್ರೆ ಅದು ಮಣಿಪುರ ಚಕ್ರ ಸ್ನೇಹಿತರೆ. ಈ ಮಣಿಪುರ ಚಕ್ರ ಅಸೂಯೆಯನ್ನು ಹೊರಗಡೆ ಹಾಕತ್ತೆ, ಔದಾರ್ಯವನ್ನು ಹೊರಗಡೆ ಹಾಕತ್ತೆ, ಸಂತೋಷವನ್ನು ಹೊರಗಡೆ ಹಾಕತ್ತೆ, ಮತ್ತು ದುರಾಸೆಯನ್ನು ಹೊರಗಡೆ ಹಾಕತ್ತೆ ಸ್ನೇಹಿತರೆ. ನಾವು ಇದನ್ನ ಯಾವ ರೀತಿಯಲ್ಲಿ ಆ ಸಂದರ್ಭಕ್ಕೆ ಯಾರಾದ್ರೂ ಬಂದು ನಮ್ಮ ಹತ್ರ ಹೇಳಿದಾಗ ನಾವು ಅದನ್ನ ಯಾವ ರೀತಿ ಅದನ್ನ ಜಾಗೃತಗೊಳಿಸ್ತೀವೋ ಅದೇ ರೀತಿ ಹೊರಹೊಮ್ಮತವೆ ಅದರಿಂದ ಒಂದು ಊರ್ಜೆಗಳು. ಅಂದ್ರೆ ಒಳ್ಳೇದು, ನಮ್ಮ ಸೊಸೆ ಬಗ್ಗೆ ಬಂದು ಯಾರಾದ್ರೂ ಒಳ್ಳೇದು ಹೇಳಿದಾಗ, ಅತ್ತೆ ಬಗ್ಗೆ ಒಳ್ಳೇದು ಹೇಳಿದಾಗ, ನಿನ್ನ ಅತ್ತೆ ಎಷ್ಟು ಒಳ್ಳೆಯವರು, ನಿನ್ನ ಸೊಸೆ ಎಷ್ಟು ಒಳ್ಳೆಯವರು, ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ನಿನ್ನ ಸೊಸೆ, ಇಲ್ಲ ನಿಮ್ಮ ಅತ್ತೆ ಎಷ್ಟು ಚೆನ್ನಾಗಿ
ನಿನ್ನ ನೋಡ್ಕೊಳ್ತಾರೆ, ಬಹಳ ಒಳ್ಳೆಯರಮ್ಮ, ನೀ ಪುಣ್ಯ ಮಾಡಿದಿ ಅಂತ ಹೇಳಿದಾಗ ನಮ್ಮಲ್ಲಿ ಸಂತೋಷದ, ಔದಾರ್ಯದ, ಅವರ ಪ್ರತಿಯಾಗಿ ನಮ್ಮಲ್ಲಿ ಔದಾರ್ಯದ, ಸಂತೋಷದ ಒಂದು ಊರ್ಜೆಗಳು ಸಕಾರಾತ್ಮಕಗಳು, ನಮ್ಮ ಊರ್ಜೆಗಳು ಹೊರಹೊಮ್ಮತವೆ. ಅದೇ ನಿಮ್ಮ ಅತ್ತೆ ನನ್ನ ಹತ್ರ ಬಂದು ಹೀಗೆ ಹೇಳ್ತಾ ಇದ್ರು ಕಣೆ, ನನ್ನ ಸೊಸೆ ತುಂಬಾ ಕೆಟ್ಟೋಳು, ನನಗೆ ಸರಿಯಾಗಿ ಊಟ ಹಾಕಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲು ಅಂತ ಹೇಳಿದಾಗ ಆ ಅತ್ತೆಯ ಈ ಮಣಿಪುರ ಚಕ್ರ ಜಾಗೃತಗೊಳ್ಳುತ್ತೆ. ಆ ಸಮಯದಲ್ಲಿ ಅವರಲ್ಲಿ ಅಸೂಯೆ ಉಂಟಾಗತ್ತೆ, ದುರಾಸೆನೂ ಉಂಟಾಗತ್ತೆ, ಅಸೂಯೆನೂ ಉಂಟಾಗತ್ತೆ. ನನ್ನ ಸೊಸೆ ಈ ರೀತಿ ಹೇಳಿದ್ಲ, ಅವಳು ನನ್ನ ಬಗ್ಗೆ ಈ ರೀತಿ ಆಲೋಚನೆ ಮಾಡಿದ್ಲ ಅಂತೇಳಿ ಅವಳ ಬಗ್ಗೆ ಮತ್ಸರ ತೋರ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ನಾನು ತುಂಬಾ ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೀನಿ, ನಮ್ಮ ದೇಹಕ್ಕೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾಕಂದ್ರೆ ನಾವು ಅವನ ಸೃಷ್ಟಿಯೇ ಆಗಿದ್ದೀವಿ ಅಂದಮೇಲೆ ಅವನಲ್ಲಿರುವ ಎಲ್ಲ ದೈವಿಕ ಗುಣಗಳ ಅಂಶ ನಮ್ಮಲ್ಲಿದೆ. ನಾವು ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ನಿರ್ಧರಿತವಾಗಿರುತ್ತೆ. ಈಗ ಶಿವನ ರಚನೆಯಲ್ಲಾಗಿರ್ಬೋದು, ಅಥರ್ವ ವೇದದಲ್ಲಾಗಿರ್ಬೋದು, ನಮ್ಗೆ ಅಲ್ಲಿ ತಂತ್ರಸಾರನು ಸಿಗುತ್ತೆ, ಹಾಗೆ ಒಳ್ಳೆಯದು ಸಿಗುತ್ತೆ ಸ್ನೇಹಿತರೆ. ನಾವು ತಂತ್ರಸಾರವನ್ನ ಉಪಯೋಗಿಸ್ಕೊಂಡು ಸ್ವಾರ್ಥದಿಂದ ಒಬ್ಬರಿಗೆ ಕೆಟ್ಟದನ್ನ ಮಾಡ್ತೀವಿ ಅಂದ್ರೆ ಮಾಡಬಹುದು. ಅದೇ ನಾವು ಅಥರ್ವ ವೇದದಲ್ಲಿ ನಾವು ಸಾಧನೆಗೋಸ್ಕರ ಒಂದು ಯಾವುದೋ ಒಂದು ಶಕ್ತಿಯನ್ನು ಪಡೆಯುವ ಸಾಧನೆಗೋಸ್ಕರ ನಾವು ಅಥರ್ವ ವೇದದಲ್ಲಿ ಬರುವ ತಂತ್ರಸಾರಗಳನ್ನು ಉಪಯೋಗಿಸ್ಕೊಂಡು ನಾವು ಜೀವನದಲ್ಲಿ ಒಬ್ಬರಿಗೆ ಒಳ್ಳೇದ್ ಮಾಡ್ತೀವಿ. ಈ ಪ್ರಕೃತಿಗಾಗಿರ್ಬೋದು, ಈ ಸಂಸಾರಕ್ಕಾಗಿರ್ಬೋದು, ವಾತಾವರಣದಲ್ಲಿರುವ ಈ ಸಮಾಜಕ್ಕಾಗಿರ್ಬೋದು ನಾವು ಒಳ್ಳೇದನ್ನ ಮಾಡ್ತೀವಿ. ಈ ಅಥರ್ವ ವೇದದಲ್ಲಿರುವ ತಾಂತ್ರಿಕ ಶಕ್ತಿಗಳನ್ನ ಬಳಸ್ಕೊಂಡು ಅಂದ್ರೆ ಅದನ್ನು ಕೂಡ ಮಾಡಬಹುದು ಸ್ನೇಹಿತರೆ. ಎರಡೂ ಕೂಡ ನಮ್ಮಲ್ಲೇ ಇದೆ. ನಾವು ಅದನ್ನ ಯಾವ ರೀತಿ ಜಾಗೃತಗೊಳಿಸ್ಕೊಳ್ತೀವೋ ಅವು ನಮ್ಮಲ್ಲಿ ಜಾಗೃತವಾಗ್ತವೆ. ಇದನ್ನ ನಾನು ಬಹಳ ಸರಿ ಹೇಳಿದ್ದೀನಿ. ಹಾಗಾಗಿ ನಮ್ಮಲ್ಲಿ ದುರ್ಬಲತೆ ಅನ್ನೋದು ಎಷ್ಟಿದೆಯೋ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಅಷ್ಟೇ ಇದೆ. ನಮ್ಮಲ್ಲಿ ಕೆಟ್ಟದು ಇರುತ್ತೆ, ಒಳ್ಳೇದು ಇರುತ್ತೆ. ನಾವು ಯಾವುದನ್ನ ಜಾಗೃತಗೊಳಿಸ್ತೀವೋ ಒಬ್ರು ಪ್ರತಿಯಾಗಿ ಅದೇ ಜಾಗೃತಗೊಳ್ಳುತ್ತೆ. ನನ್ನ ಕುಟುಂಬದಲ್ಲಿ ಅತ್ತೆ ಸೊಸೆ ತುಂಬಾ ಚೆನ್ನಾಗಿರ್ತಾರೆ. ಯಾರೋ ಮನೆಗೆ ಬಂದು ಹೋದ ತಕ್ಷಣ ಅವರು ಪರಿವರ್ತನೆ ಆಗ್ಬಿಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಇದನ್ನ ಒಬ್ರು ಪ್ರಶ್ನೆ ಕೇಳಿದ್ರೆ, ಒಬ್ರು ಕೇಳಿದ್ರಿ ಇದಕ್ಕೆ ಪರಿಹಾರ ಏನು ಅಂತ ಹೇಳಿ, ಅವ್ರು ಏನಾದ್ರೂ ಈ ವಿಡಿಯೋ ನೋಡಿದ್ರೆ ಅವರ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಹಾಗಾಗಿ ನಾನು ಹೇಳಿದ್ದೆ ಅವರಿಗೆ, ಇದಕ್ಕೆ ಪರಿಹಾರ ನಾನು ಏನ್ ಹೇಳಿದ್ದೆ ಅಂದ್ರೆ, ಅವತ್ತಿನ ದಿನ ಏನ್ ಅವ್ರು ಬಂದ್ ಹೋದಾಗ ಅಲ್ಲಿ ಜಗಳ ಆಗ್ತಾ ಇದೆ ಅಂದ್ರೆ ಅವತ್ತಿನ ದಿನ ನೀವು ಬಾಬಾರವರ ಉದಿ ಪ್ರಸಾದವನ್ನ ನೀವು ಅನ್ನ ಮಾಡುವುದರಲ್ಲಿ, ಬಾಬಾ ಅವ್ರು ಬಂದ್ ಹೋದಾಗೆಲ್ಲ ನಮ್ಮ ಮನೇಲಿ ಜಗಳ ಆಗ್ತಾ ಇದೆ, ನಮ್ಮ ಅತ್ತೆ ಹೇಗೇಗೋ ವರ್ತನೆ ಮಾಡ್ತಾ ಇದ್ದಾರೆ ಬಾಬಾ, ಅದಕ್ಕೋಸ್ಕರ ಅವ್ರು ಏನೇ ಹೇಳಿದ್ದು ನಮ್ಮ ಅತ್ತೆಯ ಮನಸ್ಸಲ್ಲಿ ಉಳಿಬಾರ್ದು. ಕೆಟ್ಟದ್ ಹೇಳಿ ಹೋದ್ರೆ ನಮ್ಮ ಅತ್ತೆಗೆ ಆ ರೀತಿ ತೊಂದರೆ ಆಗ್ಬಾರ್ದು, ಆದ್ರಿಂದ ನಮ್ಮಿಬ್ಬರ ಮಧ್ಯೆ ಜಗಳ ಬರಬಾರ್ದು ಬಾಬಾ. ಅದಕ್ಕೋಸ್ಕರ ಅವ್ರು ಏನೇ ಕೆಟ್ಟದ್ ಹೇಳಿ ಹೋಗಿದ್ರು ಅದು ದೂರವಾಗಬೇಕು. ನಿಮ್ಮ ಉದಿಯೇ ಸಂಜೀವಿನಿ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಇದನ್ನೇ ನಾನು ಒಂದು ಚಿಟಿಕೆ ಪ್ರಮಾಣದಲ್ಲಿ ಅನ್ನಕ್ಕೆ ಬೆರೆಸ್ತಾ ಇದ್ದೀನಿ. ಇದನ್ನ ನಾವು ಊಟ ಮಾಡ್ತೀವಿ ಮನೆಯವರೆಲ್ಲ. ಆಗ ಯಾರೇ ನಮ್ಮ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಮೂಡ್ಸಕ್ ಬಂದಿದ್ರು ಕೂಡ ಅದು ಅವರ ಮನಸ್ಸಲ್ಲಿ ಉಳಿಬಾರ್ದು, ಅದು ದೂರವಾಗಿ ಹೋಗ್ಬೇಕು. ಹಾಗೆ ನಮ್ಮ ಅತ್ತೆ ಮತ್ತೆ ನನ್ನ ಹತ್ರ ಮೊದಲಿನ ತರನೇ ಇರಬೇಕು, ಆ ರೀತಿ ಆಗ್ಬೇಕು ಅಂತ ಹೇಳ್ಕೊಂಡು ಅದನ್ನ ಬೆರೆಸಿ ಊಟ ಮಾಡ್ರಿ, ಅವಾಗ ಸರಿ ಆಗುತ್ತೆ ಅಂತ ಹೇಳಿ ನಾನು ಅವರಿಗೆ ಪರಿಹಾರ ಕೂಡ ಕೊಟ್ಟಿದ್ದೆ ಸ್ನೇಹಿತರೆ. ವೈಜ್ಞಾನಿಕ ಇದಕ್ಕೂ ಒಂದು ಈಗ ಆಧ್ಯಾತ್ಮಿಕ ರೀತಿಯಲ್ಲಿ ಹೇಗಂದ್ರೆ, ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಹುಷಾರಿರಲ್ಲ, ಇಲ್ಲ ನಮ್ಮ ಗಂಡ ನನ್ನನ್ನು ಸೇರೋದಿಲ್ಲ, ಇಲ್ಲ ನಮ್ಮ ಅತ್ತೆ ನನ್ನನ್ನು ಸೇರ್ತಾ ಇಲ್ಲ, ತುಂಬಾ ಜಗಳ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಅವರು ಭಗವಂತನ ಪಾದದ ಹತ್ರ ಇಟ್ಟು ಒಂದು ಸಕಾರಾತ್ಮಕ ಊರ್ಜೆ ಅದರಲ್ಲಿ ಹೀರುವಂತೆ ಮಾಡಿ ಅವ್ರಿಗೆ ಒಳ್ಳೇದ್ ಮಾಡಪ್ಪ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಆ ಲಿಂಬೆಹಣ್ಣನ್ನ ನಮ್ಗೆ ಕೊಡ್ತಾರೆ. ಕೊಟ್ಟೇನಂತ ಹೇಳ್ತಾರೆ, ಇದನ್ನ ನೀರಿಗೆ ಬೆರೆಸಿ ಮನೇಲಿ ಎಲ್ಲರೂ ಕುಡಿರಿ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದಕ್ಕೆ ಕೂಡ ಅದೇ ಕಾರಣ ಆಗಿರುತ್ತೆ ಸ್ನೇಹಿತರೆ. ಭಗವಂತನಲ್ಲಿ ಸಕಾರಾತ್ಮಕ ಊರ್ಜೆಗಳೇ ಇರ್ತವೆ, ಭಗವಂತನಲ್ಲಿ ಎಂದಿಗೂ ಕೆಟ್ಟದನ್ನೋದು ಇರೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಅವರ ಪಾದಗಳಲ್ಲಿ ನಾವು ಏನೇ ಅರ್ಪಣೆ ಮಾಡ್ಲಿ, ಅದು ನೈವೇದ್ಯವಾಗಿರ್ಬೋದು, ಲಿಂಬೆ ಹಣ್ಣಾಗಿರ್ಬೋದು, ಕಾಯಿ ಆಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಹೂಗಳಾಗಿರ್ಬೋದು, ನಮಗೆ ಮರಳಿ ಸಿಗ್ಬೇಕಾದ್ರೆ ಅದು ಪ್ರಸಾದವಾಗಿ ಸಿಕ್ಕಿರುತ್ತೆ ಸ್ನೇಹಿತರೆ. ಅದನ್ನ ನಾವು ಯಾವ ಉದ್ದೇಶ ಇಟ್ಕೊಂಡೇ ಕೊಟ್ಟಿರ್ಲಿ, ಅದು ನಾವು ತಗೊಳ್ಬೇಕಾದ್ರೆ ಅವ್ರು ಯಾವ ಉದ್ದೇಶ ಇಟ್ಕೊಂಡೇ ಕೊಟ್ಟಿರ್ಲಿ, ಅದು ಭಗವಂತನ ಪಾದಗಳಿಗೆ ನಾವು ಸಮರ್ಪಣೆ ಮಾಡ್ಬಿಡ್ತೀವಲ್ವಾ, ಅದರಲ್ಲಿರುವ ಎಲ್ಲ ದೋಷಗಳನ್ನ ಮುಕ್ತ ಮಾಡಿ ಆ ಭಗವಂತ ನಮಗೆ ಪ್ರಸಾದದ ರೂಪದಲ್ಲಿ ಅದನ್ನ ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಅದೇ ರೀತಿಯ ಪರಿಹಾರ ಅವರಿಗೆ ಹೇಳಿದ್ದೆ. ಬಾಬಾನ ದೇವಸ್ಥಾನಕ್ಕೆ ಹೋಗ್ರಿ, ಗುರುಗಳಲ್ಲಿ ನಿಮ್ಮ ಈ ಕಷ್ಟಕ್ಕೆ ಮೊರೆ ಇಟ್ಟು ಹೋಗಿ ಒಂದು ಲಿಂಬೆ ಹಣ್ಣು ತಗೊಂಡು ಅವರ ಪಾದಗಳಲ್ಲಿ ಇಟ್ಟು ಆಶೀರ್ವಾದ ಮಾಡಿಸ್ಕೊಂಡು ಅಲ್ಲಿಂದ ಉದಿ ಮತ್ತು ಲಿಂಬೆ ಹಣ್ಣ ತಂದು ನಿಮ್ಮ ಅತ್ತೆ ಕುಡಿಯುವ ನೀರಿಗೆ ಬೆರೆಸಿ ಕೊಡ್ರಿ. ಇದರಿಂದ ಮಧ್ಯೆ ಇರುವ ಅಂತರ ಕಡಿಮೆ ಆಗುತ್ತೆ, ವೈಮನಸ್ಸು ದೂರವಾಗುತ್ತೆ ಅಂತ ಹೇಳಿದ್ದೆ ಸ್ನೇಹಿತರೆ. ಈ ರೀತಿ ಕೂಡ ನೀವು ಪರಿಹಾರಗಳನ್ನ ಮಾಡಿಕೊಡ್ರಿ, ಒಳ್ಳೇದಾಗತ್ತೆ. ಈ ರೀತಿಯಾಗಿ ನಮ್ಮ ಮನೆಗೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಹೋಗ್ತಾ ಇದ್ದಾರೆ, ಅವರು ನಮಗೆ ತುಂಬಾ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಅಂದಾಗ ಕೂಡ ನಮ್ಮ ಮನೆಯ ಮೇಲೆ ಅವ್ರು ಬಂದು ಹೋದ ತಕ್ಷಣ ಪರಿಣಾಮ ಬೀರೇ ಬೀರುತ್ತೆ ಸ್ನೇಹಿತರೆ. ನಮ್ಮ ಮನೆಯಲ್ಲಿರುವ ವ್ಯಕ್ತಿಗಳ ಮೇಲೆ ಆ ಪರಿಣಾಮ ಬೀರೇ ಬೀರುತ್ತೆ ಸ್ನೇಹಿತರೆ. ಯಾಕಂದ್ರೆ ಅವರು ಅಷ್ಟೊಂದು ನಕಾರಾತ್ಮಕತೆಯನ್ನ ತುಂಬಿಕೊಂಡು ಬಂದಿರ್ತಾರೆ. ಹಾಗೆ ಅವರು ನಮ್ಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಯಾರೋ ಹತ್ರ ಹೋಗಿ ಒಂದು ದುಷ್ಟಶಕ್ತಿಯ ಪ್ರಭಾವವನ್ನ ನಮ್ಮ ಮನೆ ಮೇಲೆ ಬೀರುವಂತೆ ಯಾವುದೋ ಒಂದು ವಸ್ತುವನ್ನ ಮಾಡಿಸ್ಕೊಂಡು ನಮ್ಮ ಮನೆಗೆ ಬಂದು ಅದನ್ನ ಇಟ್ಟು ಹೋಗೋದಾಗ್ಲಿ, ಓಡಾಡಿ ಹೋಗೋದಾಗ್ಲಿ ಮಾಡಿರ್ತಾರೆ ಸ್ನೇಹಿತರೆ. ಇಂತಹ ಸಂದರ್ಭದಲ್ಲಿ ಅವರು ನಕಾರಾತ್ಮಕ ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ನಾವು ದಿನನಿತ್ಯ ಸಂಜೆ ಕಸವನ್ನ ಗುಡಿಸಬೇಕು. ಯಾಕೆ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇದೇ ಆಗಿದೆ ಸ್ನೇಹಿತರೆ. ಅಂದ್ರೆ ಬೆಳಗಿಂದ ಸಂಜೆವರೆಗೂ ಯಾರ್ಯಾರೋ ನಮ್ಮ ಮನೆಗೆ ಬಂದು ಹೋಗಿರ್ತಾರೆ, ಅವ್ರ ಕಾಲ್ ಧೂಳೆಲ್ಲ ನಮ್ಮ ಮನೆಗಿರುತ್ತೆ. ಹಾಗಾಗಿ ಆ ಧೂಳನ್ನೆಲ್ಲ ನಾವು ಗುಡಿಸಿ ಸಂಜೆ ಹೊತ್ತು ಹೊರಗೆ ಹಾಕಿ ಆ ಹೊಸ್ಲಿಗೆ ಸ್ವಲ್ಪ ನೀರು ಚುಮುಕ್ಸಿ ಅಂಗಳಕ್ಕೆ ನೀರು ಹಾಕಿ
ನಾವು ದೇವರಿಗೆ ದೀಪವನ್ನ ಬೆಳಗೋದ್ರಿಂದ ನಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಆವರಿಸುತ್ತೆ. ಅವ್ರು ಏನು ನಮ್ಮ ಮನೆಗೆ ಬಂದು ಓಡಾಡಿ ಆ ನಕಾರಾತ್ಮಕತೆಯ ಧೂಳನ್ನ ಬಿಟ್ಟು ಹೋಗಿರ್ತಾರಲ್ಲ, ಅದನ್ನೆಲ್ಲ ತೆಗೆದು ನಾವು ಹೊರಗೆ ಹಾಕ್ಬಿಟ್ಟಿದ್ವಿ. ಪಂಚಭೂತಗಳಲ್ಲಿ ಒಂದಾದ ಆ ನೀರನ್ನ ಸ್ಪರ್ಶ ಮಾಡಿದ್ವಿ, ಒಳ್ಳೇದಾಗ್ಲಿ ಅಂತೇಳಿ ಚುಮುಕ್ಸಿದ್ವಿ ಮನೆಗೆಲ್ಲ. ಅದು ಶುದ್ಧ ಮಾಡತ್ತೆ. ಅದ್ರ ಜೊತೆಗೆ ನಾವು ದೀಪ ಆರಾಧನೆ ಮಾಡ್ತೀವಿ, ಮತ್ತೆ ಲೋಬಾನವನ್ನ ಹಾಕ್ತಿವಿ, ಹಾಗೆ ಊದ್ಬತ್ತಿಯನ್ನ ಬೆಳಗ್ತೀವಿ. ಯಾಕಂದ್ರೆ ಲೋಬಾನದಲ್ಲಿ ಅಂತಹ ಶಕ್ತಿ ಇದೆ ಸ್ನೇಹಿತರೆ. ನಮ್ಮ ಮನೆಗೆ ನಾವು ಯಾಕೆ ಲೋಬಾನ ಹಾಕ್ತೀವಿ ಅಂದ್ರೆ ಲೋಬಾನದಲ್ಲಿರುವ ಹೊಗೆ ನಮ್ಮ ಮನೆಯನ್ನ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಸುತ್ತೆ, ವಾತಾವರಣವನ್ನು ಶುದ್ಧ ಮಾಡುತ್ತೆ, ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಹೊರ ಹಾಕುತ್ತೆ ಸ್ನೇಹಿತರೆ. ಹಾಗಾಗಿ ಸಂಜೆ ಸಮಯ ನಾವು ಕಸವನ್ನ ಗುಡಿಸ್ಲೇಬೇಕು. ಯಾವುದೇ ಸಮಯ ಯಾವುದೇ ಕಾರಣಕ್ಕೂ ಕಸ ಗುಡಿಸದೆ ಇರಬಾರ್ದು. ಮನೆಯಲ್ಲಿ ಕಸ ಇರ್ಲಿ ಬಿಡ್ಲಿ, ಅದು ನಮ್ಮ ಶಾಸ್ತ್ರ ಸಂಪ್ರದಾಯ ಸ್ನೇಹಿತರೆ. ಹಿಂದೆ ಶಾಸ್ತ್ರ ಸಂಪ್ರದಾಯದ ಹೆಸರಲ್ಲಿ ನಮ್ಮ ಹಿರಿಯರು ಪೂರ್ವಜರು ಈ ರೀತಿ ನಮ್ಮನ್ನ ಜಾಗೃತಗೊಳಿಸಿದ್ರು. ಹೀಗೆ ಹೇಳ್ತಾ ಹೋದ್ರೆ ಇನ್ನು ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ. ನಿಮ್ಗೆ ಯಾವ್ಯಾವ ರೀತಿ ಬೇಕು ಅಂತೆ, ನಿಮ್ಗೆ ಯಾವ ರೀತಿ ಮಾಹಿತಿ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಅದ್ರ ಪ್ರಕಾರನೇ ನಾನು ವಿಡಿಯೋ ಮಾಡಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲ ಅಂದ್ರೆ ನಾನು ಹೇಳಲಿಕ್ಕೆ ಶುರು ಮಾಡಿದ್ರೆ ಅದು ಮುಗಿಯೋದೇ ಇಲ್ಲ, ಗಂಟೆ ವಿಡಿಯೋ ಆಗ್ಬಿಡುತ್ತೆ. ಆಮೇಲೆ ನಿಮಗೆ ಬೇಜಾರನೂ ಆಗ್ಬೋದು, ಗಂಟೆ ಆಗ್ಬಿಡ್ತು ಇದನ್ನ ಹೇಗೆ ಕೇಳೋದು ಅಂತೇಳಿ ಒಬ್ಬೊಬ್ರು ಅನ್ಕೊಳ್ತೀರಲ್ವಾ. ಹಾಗಾಗಿ ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ಇವತ್ತಿನ ವಿಡಿಯೋನ ಹೇಳಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ರಿ. ಮನೆಯಲ್ಲೂ ಕೂಡ ನಿಮ್ಮ ಮನೆಯನ್ನು ಕೂಡ ಸಕಾರಾತ್ಮಕವಾಗಿಸ್ರಿ. ಮನೆಯಲ್ಲಿ ಬಲೆ ಕಟ್ಟಲಿಕ್ಕೆ ಬಿಡಬೇಡ್ರಿ, ಇದು ಕೂಡ ನಕಾರಾತ್ಮಕತೆಯನ್ನ ಹೀರ್ಕೊಂಡಿಟ್ಕೊಬಿಡುತ್ತೆ. ಹಾಗೆ ಹಾಳ್ಗಸವನ್ನ ಬಿಡಬೇಡ್ರಿ, ನೆಲವನ್ನ ಉಪ್ಪು ಹಾಕಿ ಒರೆಸ್ರಿ. ದಿನನಿತ್ಯ ಬೆಳಗ್ಗೆ ಸಂಜೆ ಸಮಯ ಧೂಪವನ್ನ ಬೆಳಗ್ರಿ. ಮನೆಗೆ ಕೂಡ ಸಕಾರಾತ್ಮಕವಾದ ಆಲೋಚನೆಗಳಿಂದ ತುಂಬಿರುತ್ತೆ. ಯಾವುದೇ ರೀತಿ ಕೆಟ್ಟ ಶಕ್ತಿಗಳ ಪ್ರಭಾವ ನಿಮ್ಮ ಮೇಲೆ ಬೀರೋದೇ ಇಲ್ಲ ಸ್ನೇಹಿತರೆ. ಇದೊಂದು ಸಣ್ಣ ಕೆಲಸ ಮಾಡ್ರಿ, ನೀವೇ ನನಗೆ ಹೇಳ್ತೀರಾ ಎಷ್ಟು ಶಾಂತಿ ನೆಮ್ಮದಿ ಸಿಗ್ತಾ ಇದೆ ಅಂತ ಹೇಳಿ. ಇದರಲ್ಲಿ ನಾನು ನಿಮ್ಗೆ ವ್ಯರ್ಥ ಆಗೋದನ್ನ ನನ್ನ ವಿಡಿಯೋಗಳಲ್ಲಿ ನಾನು ವ್ಯರ್ಥ ಅಂತ ಏನು ಹೇಳೋದಿಲ್ಲ ಸ್ನೇಹಿತರೆ. ಎಲ್ಲವೂ ನಿಮ್ಗೆ ಅರ್ಥ ಆಗ್ಲಿ, ಎಲ್ಲವೂ ನಿಮ್ಗೆ ಒಳ್ಳೇದಾಗ್ಲಿ, ಎಲ್ಲರ ಜೀವನವೂ ಸುಖವಾಗಿರ್ಲಿ, ಎಲ್ಲರೂ ಒಳ್ಳೆ ರೀತಿಲಿ ಇರೋಣ, ಜೀವನದಲ್ಲಿ ಕಷ್ಟ ಸಮಸ್ಯೆಗಳನ್ನ ಎದುರಿಸಿ ನಿಲ್ಲೋಣ, ಹಾಗೆ ಆತ್ಮವಿಶ್ವಾಸದಿಂದ ಬದುಕೋಣ. ನಮ್ಗೆ ದಾರಿ ಅವಕಾಶಗಳು ಆ ಗುರು ಕೊಟ್ಟೇ ಕೊಡ್ತಾರೆ. ಆ ಭಗವಂತನನ್ನೇ ನಾವು ನಂಬಿ ನಡೀತಾ ಇದೀವಿ ಅಂದಾಗ ಸಕಾರಾತ್ಮಕವಾಗಿ ಅವರೇ ನಮ್ಮ ಜೊತೆಗಿದ್ದಾರೆ, ಅವರ ಆರಾಧನೆ ನಡೀತಾ ಇದೆ, ಅವರ ನಾಮ ಜಪ ನಡೀತಾ ಇದೆ, ಭಗವಂತ ನಮ್ಮ ಜೊತೆಗಿದ್ದಾನೆ ಅಂದ್ರೆ ನಾವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಈ ಆತ್ಮವಿಶ್ವಾಸ, ಈ ಧ್ಯಾನ, ಈ ನಾಮ ಜಪ ನಮ್ಮಲ್ಲಿ ಇರಬೇಕು. ಒಂದೊಂದ್ಸರಿ ಸಮಸ್ಯೆಗಳು ಯಾವ ರೀತಿ ಕಾಡ್ತವೆ ಅಂದ್ರೆ ನಮ್ಮನ್ನ ನಾವು ಕುಗ್ಗಿಸ್ಬಿಡ್ತವೆ. ಆ ಕುಗ್ಗಿದಂತ ಸಮಯದಲ್ಲಿ ಈ ನಕಾರಾತ್ಮಕತೆ, ಈ ಕೆಟ್ಟ ದೃಷ್ಟಿ, ಈ ಕೆಟ್ಟ ಶಕ್ತಿಗಳ ಪ್ರಭಾವ ನಮ್ಮ ಮೇಲೆ ಬೀರ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಈ ರೀತಿಯ ಸರಳ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೇಬೇಕಾಗತ್ತೆ ಸ್ನೇಹಿತರೆ. ಹೇಳೋದು ತುಂಬಾ ಇತ್ತು, ನಿಮಗೆ ಇನ್ನೂ ತುಂಬಾ ಹೇಳೋದಿತ್ತು ನಾನು, ಆದ್ರೆ ತುಂಬಾ ವಿಡಿಯೋ ದೊಡ್ಡದಾಗತ್ತೆ ಅಂತೇಳಿ ಇಷ್ಟಂತೂ ಹೇಳಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಉಪಯೋಗ ಅನ್ಸುತ್ತೋ ಅದನ್ನೆಲ್ಲ ಮಾಡ್ಕೊಡ್ರಿ, ಖಂಡಿತ ಒಳ್ಳೆದಾಗುತ್ತೆ. ಮುಂದೆ ಕೂಡ ನಾನು ನಿಮ್ಗೆ ಉಪಯೋಗ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ ಸ್ನೇಹಿತರೆ. ನಮಸ್ತೆ. ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.